ಬಾಂಡ್ ಬರ್ಲಿಕ್ಕೆ ಕೊಡಬೇಕು ಅಂತ ಮ್ಯಾಜಿಸ್ಟ್ರೇಟ್ ಹೇಳೋ ಹಕ್ಕಿದೆ. ಆಗ ಐ ಲೆಫ್ಟ್ ದಿ ಅಕ್ಯೂಸ್ಡ್ ನಾನು ಬರೆಯಲ್ಲ ಬಾಂಡ್ ಅಂದ್ರೆ 2 ದಿವಸ ಹೋಗ್ತಾರೆ. ಪುನಃ ಇನ್ನೊಂದ್ಸತಿ ಬರುವಾಗ ಹೇಳಿದ ತರ ನೆಕ್ಸ್ಟ್ ಟೈಮ್ ಅವರು ಸೈನ್ ಮಾಡ್ಬೋದು. ಅಥವಾ ಅಲ್ಲಿ ದೊಡ್ಡ ಆರ್ಗ್ಯುಮೆಂಟ್ ಆಗಿದ ಮೇಲೆ a personality like Arvind cannot be found to be absconding. Disappearance chances You don't have to issue a proclamation order. You don't have to search for Arvind all over the country because he is a well-known personality. ಯಾವಾಗ ಬೇಕಾದರೂ ನಾನ್ ಬೇಲಬಲ್ ವಾರೆಂಟ್ ಕಳಿಸಿ ಕರ್ಕೊಂಡ್ಬರ್ಬೋದು. ಕೋರ್ಟ್ ಮುಂದೆ ಅಪಿಯರ್ ಆಗಿಲ್ಲದೆ ಇದ್ರೆ ನಾನ್ ಬೇಲಬಲ್ ವಾರೆಂಟ್ ಕಳಿಸ್ಬೋದು, ಕರ್ಕೊಂಡ್ಬರ್ಬೋದು. ಆ ಪವರ್ ಮ್ಯಾಜಿಸ್ಟ್ರೇಟ್ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರಿ ಅಂಡರ್ಟೇಕಿಂಗ್ ಸಾಕು ಅಂತಾನು ಹೇಳ್ಬೋದು. ಅದು ಆರ್ಗ್ಯುಮೆಂಟ್ ಆಗಿದ್ಮೇಲೆ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಹಂಗಾಗ್ಬೋದು. ಇಲ್ಲದಿದ್ರೆ ಅಪೆಲೇಟ್ ಕೋರ್ಟ್ ಹೋಗ್ಬಿಟ್ಟು ಅಪೆಲೇಟ್ ಕೋರ್ಟ್ ಮೇಸೆ ಎಸ್ ಇಟ್ಸ್ ಕರೆಕ್ಟ್ ಇಂತ. ಈಗ ಬಾಂಡ್ ಕೊಡಲ್ಲ ಅಂದ್ರೆ ಯಾವ ಉದ್ದೇಶದಿಂದ ಅವರು ಈ ಮಾತನ್ನ ಹೇಳಿರೋದು? ಬೇರೆ ಪ್ರಶ್ನೆ. ಅದೇ ಟಾಪಿಕ್ ಅಲ್ವಾ? ನಾನು ಇಷ್ಟೇ ಹೇಳೋದು, ದಟ್ ಇಸ್ ಪ್ಯೂರ್ಲಿ ದ ಚಾಯ್ಸ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್. ಅಲ್ಲ, ನೀವು ಆ ಪಕ್ಷದ ಕಾರ್ಯಕರ್ತರಾಗಿ ಯಾವ ಒಂದು ಉದ್ದೇಶದಿಂದ ಹೇಳಿರ್ಬೋದು ಅಂತ ಹೇಳ್ತೀರಿ? ಅದು ನಾನು ಹೇಳಕ್ಕಾಗಲ್ಲ. ಅದು ಅರವಿಂದ್ ಇಸ್ ಅ ನ್ಯಾಷನಲ್ ಲೀಡರ್. ನಾನು ಅವರ ಪಾಲಿಟಿಕ್ಸ್ ಅನ್ನ ರಿಪ್ಲೇಸ್ ಮಾಡಕ್ಕಾಗಲ್ಲ. ಬಾಂಡ್ ಬರೆಯುವ ಸಾಧ್ಯತೆ ಇದೆ. ರಿಪ್ರೆಸೆಂಟಿಂಗ್ ಎ ಪಾರ್ಟಿ. ನೀವು ಉತ್ತರ ಕೊಡ್ಲೇಬೇಕಾಗತ್ತೆ, ಹಂಗೆ ನುಣುಚ್ಕೊಳಕ್ ಆಗೋದಿಲ್ಲ ಸರ್. ಅದಕ್ಕೆ ನನಗನ್ಸಿದ್ದು ಇವರಿಬ್ರು ಹೇಳಿದ್ದು. ಅಲ್ಲ ಸರ್, ಇರುತ್ತಲ್ವಾ, ನೀವು ಒಂದ್ ಗೆಸ್ ಮಾಡಿರ್ತೀರಿ ಯಾವ ಉದ್ದೇಶದಿಂದ ಇವ್ರು ಕೊಟ್ಟಿರ್ಲಿಕ್ಕಿಲ್ಲ, ಬಾಂಡ್ ಕೊಡಲ್ಲ ಅಂತ ಹೇಳಿದ್ದಾರೆ ಅಂತ. ಅಲ್ಲ, ಅದೀಗ ಎಲ್ರಿಗೂ ಗೊತ್ತಾಗಬೇಕು. ಹೋದ್ರೆ ಇನ್ನು 1 hour ಡಿಸ್ಕಷನ್ ಮಾಡ್ಬೇಕಾಗುತ್ತೆ. ಅಲ್ಲ ಸರ್, ಅದಕ್ಕೆ ಪ್ರಾರಂಭ ಮಾಡೋಣ, ಪ್ರಾರಂಭ ಮಾಡಿ ಅದನ್ನ ಕನ್ಕ್ಲೂಡ್ ಮಾಡ್ಬೇಕು. ಇಲ್ಲ ಹರೀಶ್ ಅವರೇ, ನನಗೆ ಯಾಕೋ ಇದು ಅವರು ಸರಿಯಾಗಿ ಬಾಬು ಮೇತಿ ಅವರು ನಾವು ಹೇಳಿದವ್ರ ಬಗ್ಗೆ ನಮ್ಗೆ ಭಾರಿ ಗೌರವ ಇದೆ. ಆದ್ರೆ ಅವ್ರು ಯಾಕೆ ಹಿಂಗ್ ಮಾತಾಡಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಅವ್ರಿಗೂ ಮನ್ಸಲ್ಲಿ ಒಂದ್ ಮೂಲೆಯಲ್ಲಿ ಇರ್ಬೋದೇನೋ ಸರಿಯಾಗಿಲ್ಲ ಅನ್ನೋದು. ಅವ್ರಿಗೂ ಖಂಡಿತವಾಗ್ಲೂ ಇದೆ ಅದು. ಯಾಕೆಂದ್ರೆ ಅದು ಹೇಳಿಕ್ ಆಗ್ತಿಲ್ಲ. ಅವ್ರ ಒಂದು ಪಕ್ಷನ ರೆಪ್ರೆಸೆಂಟ್ ಮಾಡುವಾಗ ಕಾರಣ ಹೇಳಬೇಕು, ಈ ತರ ಕಾರಣಕ್ಕೆ ಮಾಡಿದ್ದಾರೆ ಅಂತ. ಅದು ಬೇರೆ ವಿಚಾರ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಆಮೇಲೆ ಇಲ್ಲಿ ಸ್ವಲ್ಪ ಏನಂದ್ರೆ ಬಾಬು ಅವ್ರು ಏನ್ ಹೇಳ್ತಾರೆ, ಈಗ 3-4 ಕೇಸಲ್ಲಿ ಬಿಟ್ಟಿದ್ದಾರೆ, ಮತ್ತೆ ಇಲ್ಲಿ ಬಿಡಬೇಕು ಅಂತ ಅದನ್ನು ಸರಿ ಹೇಳ್ತಿಲ್ಲ ಅವರು. ಡಿಸ್ಕ್ರಿಷನರಿ ಅಂತ ಒಂದ್ ಕಡೆ ಹೇಳ್ತಾರೆ, ಅಲ್ಲಿ 3-4 ಕಡೆ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಮತ್ ನಮ್ಮ ಅಡ್ವೊಕೇಟ್ ಅವ್ರು ಹೇಳ್ದಾಗೆ ಅವರು ಕೆಲವು ಸರಿ ಹೇಳ್ತಾ ಇಲ್ಲ. ಯಾಕೆಂದ್ರೆ ಪರ್ಸನಲ್ ಬೇಲ್ ಮೇಲೆ ಬಿಡೋಕೆ ಆಗಲ್ಲ ಅಂತ ಹೇಳ್ತಾರೆ, ತಪ್ಪು. ಯಾಕೆಂದ್ರೆ ನನಗೆ ಹೋರಾಟ ಮಾಡುವಾಗ ಬಹಳಷ್ಟು ಪರ್ಸನಲ್ ಬಾಂಡ್ ಮೇಲೆ ಬಿಡಬಹುದು, ಬಾಂಡ್ ಮೇಲೆ ಬಿಡಬಹುದು, ಬಟ್ ಬಿಡ್ಲೇಬೇಕು ಅಂತ ಏನಿಲ್ಲ. ಈಗ ಫಾರ್ ಒಂದು ಎಕ್ಸಾಂಪಲ್, ಯಾರೋ ಒಬ್ಬ ಅಕ್ಯೂಸ್ನ ಒಂದು 7-8 ಕೇಸಲ್ಲಿ ವಾರೆಂಟ್ ಇತ್ತು, ಅವನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿದಾಗ ನಾನ್ ಬೈಲೇಬಲ್ ಅರೆಸ್ಟ್ ವಾರೆಂಟ್ ಇದ್ದಾಗ ಅವನು ಜುಡಿಷರಿಗೆ ಕಳಿಸ್ಬೇಕು ಅವರು. ಇಲ್ಲಾಂದ್ರೆ ಮತ್ತೆ ಬೇಲ್ ಮೇಲೆ ಫ್ರೆಶ್ ಬೇಲ್ ಮೇಲೆ ಬಿಡಬೇಕು. ಒಂದ್ಸತಿ ಬೇಲ್ ಕೊಟ್ಟಿದ್ರು ಕೂಡ ಮತ್ತೆ ಅವ್ನು ಕರೆಕ್ಟಾಗಿ ಕೋರ್ಟ್ಗೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಅವನ ಮೇಲೆ ಅರೆಸ್ಟ್ ವಾರೆಂಟ್ ಇದ್ರೆ ಮತ್ತೆ ಬೇಲ್ ಕೊಡ್ಬೇಕಾಗತ್ತೆ ಅವನು. ಆದ್ರೆ ಕೆಲವು ಸತಿ ಮ್ಯಾಜಿಸ್ಟ್ರೇಟ್ಗಳು ಜಡ್ಜ್ಗಳು ಏನ್ ಮಾಡ್ತಾರೆ ಅಂದ್ರೆ 7-8 ಕೇಸ್ಗಳು ಇರುತ್ತೆ, ಅದು ಕ್ರಿಮಿನಲ್ ಕೇಸ್ಗಳು ಅಂತ ಅವನು ಪೊಲೀಸರು ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿದ್ರು ಕೂಡ ವಾರ್ ಮಾಡಿಬಿಟ್ಬಿಡ್ತಾರೆ, ಇನ್ನೊಂದ್ಸತಿ ಹಿಂಗ್ ಮಾಡ್ಬೇಡ, ಹೋಗಿ ಬತ್ತೆ ಬಾ ಅಂತ. ಅದು ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ನೀನ್ ಯಾಕೆ ಬಿಟ್ಟೆ, ಅವ್ನಿಗೆ ಹಾಕ್ಬಿಟ್ಟೆ, ನನಗೆ ಹಾಕ್ಬಿಟ್ಟೆ, ನಂಗೆ ಆ ಕೇಸಲ್ಲಿ ಕೊಟ್ಟೆ, ನಿಂಗೆ ಈ ಕೇಸಲ್ಲಿ ಯಾಕೆ ಕೊಡ್ಲಿಲ್ಲ. ಬಾಬು ಮ್ಯಾಥ್ಯೂ ಅವರು ಅದನ್ನ ಹೇಳ್ತಾ ಇದಾರೆ, ಆ ಕೇಸಲ್ಲಿ ಕೊಟ್ರು. ಆದ್ರಿಂದ ಪ್ರೊಸೀಜರ್ ಇದೆ, ಇದು ಇದೆ. ಜಡ್ಜ್ ಅವರು ಒಂದು ಮಾತನ್ನ ನಾವು ಮಾಧ್ಯಮದಲ್ಲಿ ಓದಿರುವಂತದ್ದು, ಕಕ್ಷಿದಾರರ ಹುಚ್ಚಾಟಿಕೆ ಕಕ್ಷಿದಾರರ ಹುಚ್ಚಾಟಿಕೆ ಮತ್ತೆ ಖಯಾಲಿಗಳಿಗಾಗಿ ನ್ಯಾಯಾಲಯಗಳ ನೀತಿ ನಿಯಮಗಳನ್ನ ಗಾಳಿಗೆ ತೂರಲು ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಪ್ರೊಸೀಜರ್ ವೈಲೇಟ್, ಅರೆಸ್ಟ್ ಪ್ರೊಸೀಜರ್ ವೈಲೇಟ್ ಮಾಡಿದ್ದಾರೆ. ಸೊ ಅಲ್ಲಿ ಅವರು ಅಂತ ಒಂದು ಬೆಳವಣಿಗೆಯನ್ನ ಕಂಡಿದ್ದಾರೆ ಅಂತ ಕೂಡ ಆಯ್ತು. ಇಲ್ಲ, ಅದು ಜಡ್ಜಿನ ಅಭಿಪ್ರಾಯ. ಆ ಕಾರಣದಿಂದ ನೀನ್ ಜೈಲ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಜಡ್ಜ್, ಅದ್ರ ಪ್ರಕಾರ ಹೋಗಿದ್ದಾರೆ. ಹೋಗು ಅಂತ ಹೇಳಿಲ್ಲ, ಆಪ್ಷನ್ ಕೊಟ್ಟರು. ಬಾಂಡ್ ಬರ್ದಿಲ್ದೇ ಇದ್ರೆ ನೋ ಅದರ್ ಆಪ್ಷನ್. ನಾನು ಬಾಂಡ್ ಬರೆಯಲ್ಲ, ಮನೆಗೆ ಹೋಗ್ತೀನಿ ಅಂತ ಹೇಳಕ್ಕಾಗಲ್ಲ. ಬಾಂಡ್ ಬರ್ದಿಲ್ದೇ ಇದ್ರೆ ಆಟೋಮ್ಯಾಟಿಕ್ ಕಾರಲರಿ ಜೈಲ್ಗೆ ಹೋಗ್ಬೇಕು. ಸರ್, ನೀವು ಕಾರಣ ಹೇಳ್ತೀನಿ ಅಂತ ಹೇಳಿದ್ರಿ, ನಂಗೆ ಕಾರಣ ಬೇಕು ಸರ್. ಸರಿ. ಈಗ ಇದು ಒಂದು ಚುನಾವಣೆ ಪ್ರಚಾರದ ಭಾಗ. ಅದರಲ್ಲಿ ಎಲ್ಲರ ಮೇಲೆ ಒಂದು ಜವಾಬ್ದಾರಿ ಇರೋದು ಫುಲ್ ಪ್ರಾಪಗ್ಯಾಂಡ ಆಗಬೇಕು, ಕ್ಯಾಂಪೇನ್ ಆಗಬೇಕು. ಅದರಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯ ಜವಾಬ್ದಾರಿ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಕರಪ್ಟ್ ಆಗಿರ್ಬೋದು ಅಂತ ಎಲೆಕ್ಟ್ರೇಟಿಗೆ ಹೇಳಬೇಕು. ಸೊ ಅದರ ಭಾಗವಾಗಿ ಆಮ್ ಆದ್ಮಿ ಪಾರ್ಟಿಯವರು ಸುಮಾರು 20-21 ಜನರ ಒಂದು ಲಿಸ್ಟನ್ನು ಕೊಟ್ಬಿಟ್ಟು ಇವರೆಲ್ಲ ಕರಪ್ಟ್ ಅಂತ ಹೇಳಿದ್ದಾರೆ. ಆ ಕರಪ್ಷನ್ ಕ್ಯಾಂಪೇನ್ ನಡೆದಿದೆ. ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಇಲ್ಲೇ ಗಡ್ಕರಿ ಗೆದ್ದು ಬರ್ತಿರ್ಲಿಲ್ಲ. ಅಲ್ಲ, ಇವರೇ ಅಲ್ಟಿಮೇಟ್ ಅಲ್ಲ, ಪ್ರಚಾರದ ಅದೇ ಅಲ್ಟಿಮೇಟ್ ಅಲ್ಲ, ಕೇಜ್ರಿವಾಲ್ ಸ್ಟೇಟ್ಮೆಂಟ್ ಅಲ್ಟಿಮೇಟ್ ಅಲ್ವಲ್ಲ. ಪ್ರಾಪಗ್ಯಾಂಡ ಮಾಡಬಹುದು. ಅಲ್ಲ, ಈಗ ಆರೋಪ ಹೊತ್ತಂತವ್ರು ಎಷ್ಟೋ ಜನ ಗೆದ್ದು ಬಂದಿದ್ದಾರೆ, ಅಪರಾಧಿಗಳಾಗಿಲ್ಲ. ನಾನು ಹೇಳ್ತಿರೋ ಪಾಯಿಂಟ್ ಅದಲ್ಲ, ನಿರ್ಧಾರದ ಕೋರ್ಟ್ ಡಿಸಿಷನ್ ಕೊಟ್ಟಿಲ್ಲ, ಬರೀ ಆಪಾದನೆಗಳು ಬೇರೆ, ಅಪರಾಧಿ ಪಬ್ಲಿಕ್ ಡ್ಯೂಟಿ ಅಂತ ನಾನು. ಯಾರೋ ಒಬ್ರು ವೆಲ್ ನೋನ್ ಕರಪ್ಟ್ ಪರ್ಸನ್ ಇದ್ರೆ, ಐ ಆಮ್ ನಾಟ್ ರೆಫರಿಂಗ್ ಟು ಎನಿ ಆಫ್ ದಿ ಅಕ್ಯೂಸ್, ನಾಟ್ ಗಡ್ಕರಿ, ಐ ಕ್ಯಾನ್ ನಾಟ್ ಡೂ ದಟ್.
ಹೈಪೋಥೆಟಿಕಲಿ ಯಾರೋ ದೊಡ್ಡ ದೊರೆಡಗಾರ ಇದ್ರೆ ಅದನ್ನ ಯು ಮೈಟ್ ಕ್ಯಾಂಪೇನ್ ಅಗೇನ್ಸ್ಟ್ ದಟ್ ಪರ್ಸನ್. ದಟ್ಸ್ ಪಾರ್ಟ್ ಆಫ್ ಎಲೆಕ್ಷನ್ ಪ್ರಾಪಗಂಡ. ಸೊ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಹಲವಾರು ಕಾರಾಲರೀಸ್ ಇದೆ. ಇದು ಅಂತ ಕೇಸು ಇಲ್ಲ, ಕ್ಲಾರಿಟಿ ಇಲ್ಲ. ಈಗ ನೋಡಿ ಇವರಿಬ್ರದು ಅಲ್ಲ ಸರ್, ನಾನ್ ಕೇಳ್ತಾ ಇರೋದು ಬಾಂಡ್ ಏನಕ್ಕೆ ಬರೀಲಿಲ್ಲ, ಏನು ಉದ್ದೇಶ ಇಟ್ಕೊಂಡು ಏನಿರ್ಬೋದು, ಅವ್ರ ದೃಷ್ಟಿಕೋನ ಯಾವ ರೀತಿ ಇದೆ ಅಂತ. ದೃಷ್ಟಿಕೋನ ಇರೋದು ಈ ರೀತಿ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಪಬ್ಲಿಕ್ಕಿಗೆ ಇನ್ಫಾರ್ಮೇಶನ್ ಕೊಡೋದು ಅದೊಂದು ಪೊಲಿಟಿಕಲ್ ಡ್ಯೂಟಿ. ಅದನ್ನ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಅಂದ್ರೆ ಜೈಲಿಗೆ ಹೋದ್ರೆ ಅದಾಗತ್ತೆ. ಅಲ್ಲ ಸರ್, ಈಗ ನಿತಿನ್ ಗಡ್ಕರಿ ಮೇಲೆ ಅವರು ಆರೋಪ ಮಾಡಿದ್ದಾರೆ, ಅದಕ್ಕೆ ಅವರು ಮಾನನಷ್ಟ ಮೊಕದ್ದಮೆ ಹಾಕಿರುವಂತದ್ದು. ಇದರ ವಿಚಾರಣೆ ನಡೀತಾ ಇದೆ. ಅವರು ನಿನ್ನೆ ಹೋದ್ರು, ಕೇಳಿದ್ರು, ನೀವು ಪ್ರತಿಯೊಂದು ವಿಚಾರಣೆ ಸಂದರ್ಭದಲ್ಲಿ ನಾನು ಹಾಜರಾಗ್ತೀನಿ ಅಂತ ಇವರು ಕೇಜ್ರಿವಾಲ್ ಅವರು ಹೇಳ್ತಾರೆ. ಆದ್ರೆ ಇವರು ನ್ಯಾಯಾಧೀಶರು ಏನ್ ಹೇಳ್ತಾರೆ, ಇಲ್ಲ ಬಾಂಡ್ ಬರೆದು ಕೊಡಿ ಅಂತ ಹೇಳ್ತಾರೆ. ಇವ್ರು ಬಾಂಡ್ ಬರೆಯೋದಿಲ್ಲ ಅಂತ. ಅದ್ ಬರೆಯೋದೇ ಇರೋದಕ್ಕೆ ಏನ್ ಕಾರಣ ಇರ್ಬೋದು ಸರ್? ನನ್ನ ಕ್ರಿಮಿನಲ್ ಜೂರಿಸ್ಪ್ರೂಡೆನ್ಸಿನ ಆಂಗಲ್ ಇಂದ ನಾನು ಹೇಳ್ತೀನಿ, ಅದು ನನ್ನ ಹಕ್ಕು. ಏನು ವಾದ ಮಾಡ್ಲಿಕ್ಕೆ, ಯಾವ ವಾದ ನನ್ನಂತ ಸರ್ ಈಗ ಪ್ರೂವ್ ಮಾಡ್ಬೇಕು. ಈಗ ಕೇಜ್ರಿವಾಲ್ ಅವರು ಹೇಳ್ತಾರೆ, ನನ್ನ ಹತ್ರ ಸಾಕಷ್ಟು ದಾಖಲೆಗಳಿವೆ, ನಾನು ಸುಮ್ಮನೆ ಪ್ರಶ್ನೆ. ಟ್ರಯಲ್ ಶುರು ಆಗಿದ ಮೇಲೆ ಇರೋ ಪ್ರಶ್ನೆ ಇದು. ಪ್ರೀ ಟ್ರಯಲ್ ಸ್ಟೇಜ್ ಇದು. ಈಗ ಅವ್ರು ಹೇಳ್ತಿರೋದು ಇಷ್ಟೇ, ಬೇಲಿನ ಉದ್ದೇಶ ಏನು, ಅಕ್ಯೂಸ್ ಶುಡ್ ನಾಟ್ ಅಬ್ಸ್ಕಾಂಡ್. ಕೇಜ್ರಿವಾಲ್ ಅಂತವ್ರು ನಮ್ಮ ದೇಶದಲ್ಲಿ ಅಬ್ಸ್ಕಾಂಡ್ ಮಾಡಕ್ ಆಗಲ್ಲ. ಸಾಮಾನ್ಯ ವ್ಯಕ್ತಿ ಬೇರೆ ಅಲ್ಲ. ನಾನು ಅದ್ರ ಜೊತೆ ಕೇಜ್ರಿವಾಲ್ ಜೊತೆ MTR ವೇಟರ್ ಬಗ್ಗೆನೂ ಹೇಳಿದೆ. ಮೇಡಮ್ ಇದು ಹೇಳ್ತಿರೋದು ನೆಕ್ಸ್ಟ್ ಹೈಯರ್ ಕೋರ್ಟ್ ಹೋದಾಗ ಇದನ್ನ ಅವ್ರು ಅಲ್ಲಿ ಬೇಕಾದ್ರೆ ಆರ್ಗ್ಯೂ ಮಾಡಬಹುದು, ಆದ್ರೆ ಅಲ್ಲಿ ಮಾಡಬಹುದು. ಆದ್ರೆ ಇಲ್ಲಿ ಪ್ರೊಟೆಸ್ಟ್ ಮಾಡಿ ಹೋಗಿದಾರೆ ಅಂತ ಇಟ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಿ ಹೋಗಿದಾರೆ. ಈಗ ಅವ್ರಿಗೆ 2-3 ತರ ತಲೆನೋವಿದೆ ಇದು. ಯಾಕೆಂದ್ರೆ ಮತ್ತೆ ಹೈಯರ್ ಕೋರ್ಟ್ ಅಲ್ಲಿ ಅವರು ಆರ್ಗ್ಯೂ ಮಾಡಿ ಹೈಯರ್ ಕೋರ್ಟ್ ಆಯ್ತು ಕೊಡ್ಬೋದ್ರಿ, ಅವ್ರು ಬರ್ತಾರ ಬಿಡ್ರಿ ಅಂತ ಹೇಳಿದ್ರೆ ಬಿಡ್ಬೋದು. ಅವರು ಹೇಳಿದ್ರು ಅನ್ಕೊಳ್ಳಿ, ಇಲ್ಲ ರೀ ನೀವು ಅವ್ರು ಒಪ್ಕೋಬೇಕಾಯ್ತು, ನೀವು ಅವ್ರು ಕೊಟ್ಟಿದ್ದು ಅಂತ, ಮತ್ತವ್ರು ಜೈಲಲ್ಲೇ ಇರ್ಬೇಕು. ಮತ್ತವ್ರು ಈಚೆ ಅವ್ರಾಗ ಅವ್ರು ನಾನು ಇಲ್ಲ ಆಯ್ತು ನನಗೆ ಕಟ್ತೀನಿ ಬರ್ತೀನಿ ಅಂತಂದ್ರೆ ಮತ್ತೆ ಅವಮಾನ ಆಗುತ್ತೆ. ಅದರಿಂದ ಆದ್ರೆ ಇಬ್ರು ವಾದ ಹೇಳಿ ನೋಡಿದ್ರೆ ನನಗನ್ಸುತ್ತೆ, ಇನ್ನು 2 ದಿವಸ ಅಲ್ಲಿ ಇದ್ಬಿಟ್ಟು ಈ ತರದ ಪ್ರಚಾರ ಎಲ್ಲ ಆದ್ಮೇಲೆ ಬಾಂಡ್ ಕೊಟ್ಬಿಟ್ಟು ಆಚೆ ಬರ್ತಾರೆ. ಮತ್ತೆ ಅದೇ ವಿಚಾರ ಚರ್ಚೆಗೆ ಬರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ವೀಕ್ಷಕರಿಗೆ ಚಿಕ್ಕ ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಈ ಚರ್ಚೆ ಮುಂದುವರಿಯುತ್ತೆ. ಇವರು ಆಭಾ. ಇವರ ಲೈಫ್ ನಲ್ಲಿ ಹೊಸ ಸೀಕ್ರೆಟ್ ಒಂದಿದೆ. ಅವರ ಬೆಸ್ಟ್ ಫ್ರೆಂಡ್ಗೆ ಆ ಸೀಕ್ರೆಟ್ ಅನ್ನು ಪತ್ತೆ ಮಾಡೋಕಾಗುತ್ತಾ? ಆಭಾಗೇನು ಲವ್? ಇದು ಲವ್ ಅಲ್ಲ, ಡವ್. ಡವ್ ನಲ್ಲಿದೆ 4ನೇ ಒಂದಂಶ ಮಾಯಿಶ್ಚರೈಸಿಂಗ್ ಕ್ರೀಮ್. ಡವ್ 7D ಟೆಸ್ಟ್ ಬಳಸಿ. ಹೆಚ್ಚು ಕೋಮಲ ಗ್ಲೋಯಿಂಗ್ ತ್ವಚೆಯ ಸೀಕ್ರೆಟ್ ಖಂಡಿತ ಡವ್. ಬಿಚ್ಚಿ ಕುಣಿಯೋದೆಲ್ಲ ನವಿಲಾಗೋದಿಲ್ಲ. ಅಸಲಿ ನಕಲಿಗಳ ನಡುವೆ ವ್ಯತ್ಯಾಸ ಬೇಗ ತಿಳಿಯೋದಿಲ್ಲ. ಇದು ಸುಳ್ಳೋ ನಿಜವೋ ಬಂದು ನೋಡಿ. ವೇಸ್ಟೇಜ್ -3 ರಿಂದ 9% ಮಾತ್ರ. ಹಿಂದೆ ಭೇಟಿ ಕೊಡಿ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್. ಆಡ್ತಾ ಆಡ್ತಾ ಅಂದವಿ ಡವ್ ಅನ್ನತ್ತೆ ಯಾಕಿಲ್ಲ? ಒಮ್ಮೊಮ್ಮೆ ಪೆಟ್ಟು ಆಗತ್ತೆ. ಮಕ್ಕಳ ಆಟದಂತೆ ಸೆಣಸಾಟ. ಆದ್ರೆ ಪ್ರತಿ ಸಲನೂ ಎದ್ದು ಹಾಗೇ ಆಡ್ತಿರು, ಚಿಂತೆಯೇ ಇಲ್ಲದೆ. ಡವ್ ಇಂಟೆನ್ಸ್ ರಿಪೇರ್ ನಲ್ಲಿವೆ ಕೆರಾಟಿನ್ ಆಕ್ಟಿವ್ಸ್. ಡ್ಯಾಮೇಜ್ ರಿಪೇರಿ ಮಾಡುತ್ತೆ ಮತ್ತು ನಿಮ್ಮನ್ನು ಮಾಡುತ್ತೆ ಆಡ್ತಾ ಆಡ್ತಾ ಅಂದಗಾತಿ. ಗೋ ಪ್ಲೇ. ಅಮ್ಮ ಬಯಸ್ತಾಳೆ ಕಟ್ಟಿದ ಕೂದಲು. ನನ್ಗೆ ಇಷ್ಟ ಬಿಚ್ಚಿದ ಕೂದಲು. ಟಾಸ್ ಮಾಡೋಣ ಹೆಡ್ಸ್ ಅಥವಾ ಟೇಲ್ಸ್. ಈಗ ಪಡೆಯಿರಿ ಬಿಚ್ಚಿದ ಕೂದಲಿನ ಜಾದು ಕೇವಲ ₹1. ಕ್ಲಿನಿಕ್ ಪ್ಲಸ್ ನ ಹೊಸ ಸ್ಯಾಶೆಯನ್ನು ಪ್ರತಿ ಬಾರಿ ಬಳಸುವುದರಿಂದ ಕೂದಲಾಗುತ್ತದೆ ಮಜಬೂತು. ಇದರಿಂದ ನೀವು ಕೂದಲನ್ನು ಬಿಚ್ಚಿಡಬಹುದು ಯಾವಾಗ್ಲೂ. ಬ್ರೇಕ್ ಆದ್ಮೇಲೆ ಮತ್ತೆ ಈ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ಬಾಬು ಅವರೇ, ಈಗ ಕೇಜ್ರಿವಾಲ್ ಅವ್ರಿಗೆ ಪ್ರೂವ್ ಮಾಡ್ಬೇಕು, ನಿತಿನ್ ಗಡ್ಕರಿ ಅವರು ಏನ್ ತಪ್ಪು ಮಾಡಿದೆ, ಏನ್ ಆರೋಪ ಇದೆ, ಅದಕ್ಕೆ ದಾಖಲೆಗಳು ಕೂಡ ಇದೆ ಅಂತ. ಈಗ ಜೈಲ್ ಒಳಗಡೆ ಇಟ್ಕೊಂಡು ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ? ಜೈಲ್ ಒಳಗಡೆ ಇರೋರು ಕೇಸ್ ಯಾವತ್ತು ಪೋಸ್ಟ್ ಆಗುತ್ತೋ ಅವತ್ತೆಲ್ಲ ಕೋರ್ಟ್ ಬರಬೇಕು. ಅವರ ಲಾಯರ್ಸ್ ಇರ್ತಾರೆ. ಇಫ್ ಯು ಆರ್ ಅನ್ ಅಂಡರ್ ಟ್ರಯಲ್ ಕೇಸ್ ಜಲ್ದಿ ನಡೆಸಬೇಕು. ಅದರಿಂದ ಜಲ್ದಿ ಇದು ಹೇಳಿದ ನಿಜಾನ ತಪ್ಪ ಅಂತ ಗೊತ್ತಾಗುತ್ತೆ. ಅವ್ರು ಹೇಳಿರೋ ತಪ್ಪಾದ್ರೆ ಶಿಕ್ಷೆ ಬರುತ್ತೆ, ಇಲ್ಲ ಇದ್ರೆ ಅವ್ರು ಬಿಡುಗಡೆ ಆಗ್ತಾರೆ. ಅವ್ರು ಅಲ್ಲಿಂದಾನೆ ತಲೆ ಆಡಿಸ್ತಾ ಇದಾರೆ ವಿನೋದರೇ. ಓಕೆ, ಇದು ಕೇಸ್ ಬೇಗ ಆಗ್ಲಿ ಮುಂದೂಡೋದು ಬೇಡ, ವರ್ಷಾನ್ಗಟ್ಲೆ ಎಳೆಯೋದು ಬೇಡ ಅನ್ನೋದು ಕೂಡ ಉದ್ದೇಶ ಆಗಿರುತ್ತಾ? ವರ್ಷಾನ್ಗಟ್ಲೆ ಎಳೆಯೋದು ಬೇಡ, ಇದನ್ನ ಬೇಗ ಮುಗಿಸ್ಬೇಕು, ಆ ಒಂದು ದೃಷ್ಟಿಕೋನ ಕೂಡ ಇರ್ಬೋದಾ? ಒಳ್ಳೆ ಉದ್ದೇಶ ಅಂತೂ ಖಂಡಿತ ಇಲ್ಲ.
ಒಳ್ಳೆ ಉದ್ದೇಶ, ದೇವರಾಣೆ ಇಲ್ಲ. ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಹೊರಗಡೆ ಬರ್ತಾರೆ ಹೇಳ್ತಿರೋದು ಬಾಯಸ್. ಏರ್ಕೋರ್ಟ್ ಹೋಗ್ತಾರೆ. ಈಗ ಏನಾದ್ರೂ ಆದ್ರೆ ಪರವಾಗಿಲ್ಲ, ಅಲ್ಲಿ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಬಹಳ ತೊಂದರೆ ಆಗ್ತದೆ. ಯಾಕೆಂದ್ರೆ ಅವ್ರು ಒಪ್ಕೊಂಡ್ರು ಅವಮಾನ ಆಗುತ್ತೆ. ಈಗ ಈ ವಿಚಾರ ನೀವು ಕೇಳಿದ್ರೆ, ಈಗ ಟ್ರಯಲ್ ಕೋರ್ಟ್ ಕೇಸ್ ಬೇಗ ಆಗತ್ತೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ ಹೇಗೆ ಮಾಡ್ತಾರೆ ಒಳಗಿದ್ದುಕೊಂಡು ಅಂತ. ಬಟ್ ಅವ್ರು ಹೇಳಿರೋದು ನಿಜ ಆಗಿದ್ರೆ ಒಳಗಿದ್ರು ಏನು ತೊಂದರೆ ಇಲ್ಲ, ದಾಖಲೆ ಇರಲೇಬೇಕು ಹೇಳಲಿಕ್ಕೆ. ಅವ್ರು ಸುಳ್ಳು ಹೇಳಿದ್ರೆ ಅದಕ್ಕೆ ದಾಖಲೆಗಳೆಲ್ಲ ರೆಡಿ ಮಾಡಬೇಕು, ಅದು ಪ್ರೂವ್ ಮಾಡಬೇಕು. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ನೀವು ಕೇಸ್ ಮುಗಿಯೋವರೆಗೂ ಕೇಸ್ಗೆ ಅಪಿಯರ್ ಆಗಬೇಕು, ನೀವು ಅಪಿಯರ್ ಆಗ್ತಿರೋ ಇಲ್ಲೋ ಅಂತ ಬೇಲ್ ಕೇಳೋದು. ಬಟ್ ಮತ್ತೆ ಅದು ಕೇಸ್ ನಿಮಗೆ ಟ್ರಯಲ್ ಬಂದಾಗ, ಮತ್ತೆ ಅದು ವಿಟ್ನೆಸ್ ಬಂದಾಗ, ಕ್ರಾಸ್ ಎಕ್ಸಾಮ್ ಎಲ್ಲ ಆದಾಗ, ಅವಾಗ ಅದು ಅವ್ರು ಏನು ಹೇಳಿದ್ದಾರೆ ಅವಾಗ ದಾಖಲೆಗಳು ಕೊಡಬೇಕು. ಬಟ್ ಅವ್ರು ಹೇಳಿರೋದು ಎಷ್ಟು ಭಾಳಷ್ಟು ಜನ ಮೇಲೆ ಅವರು ಆಪಾದನೆ ಹೊರಿಸಿದ್ದಾರೆ. ಭ್ರಷ್ಟಾಚಾರ ಬರೀ ಗಡ್ಕರಿ ಒಬ್ಬರ ಮೇಲೆ ಹೊರಿಸಿಲ್ಲ ಅವರು, ಅವರೆಲ್ಲರನ್ನೂ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಲಿಲ್ಲ ಅಂದ್ರೆ ಅದು ನಿಜವಾಗ್ಲೂ ಸುಮ್ಮನೆ ಹೇಳ್ಕೊಂಡು ಹೋದ್ರೆ ಎಲ್ರಿಗೂ ಒಂದು ಪಾಠನೇ. ಅದು ಕೇಜ್ರಿವಾಲ್ ಒಬ್ಬರಿಗೆ ಅಂತಲ್ಲ. ಈಗ ಸುಮ್ಮನೆ ಯಾವುದೋ ಗಿಮಿಕ್ಕೋಸ್ಕರ ಕೆಲವು ನಿಜವಾಗ್ಲೂ ಕೆಲವು ಭ್ರಷ್ಟಾಚಾರಿಗಳು ಹೇಳಿರ್ಬೋದು, ಕೆಲವು ಸುಮ್ಮನೆ ಹೇಳಿರ್ಬೋದು ರಾಜಕೀಯವಾಗಿ. ಆದ್ರೆ ಅದು ಹೇಳಬಾರ್ದು, ಯಾರೇ ಒಬ್ಬ ವ್ಯಕ್ತಿಗೆ ಡೆಫಿಮೇಷನ್ ಆಗಬಾರ್ದು. ಆ ಗಡ್ಕರಿ ಅವ್ರೇನಾದ್ರೂ ನಿಜವಾಗ್ಲೂ ಅವರು ಭ್ರಷ್ಟಾಚಾರ ಮಾಡಿ ಇವ್ರು ಪ್ರೂವ್ ಮಾಡಿದ್ರೆ ಗಡ್ಕರಿ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ಇವ್ರಿಗೆ ಎಷ್ಟು ಪನಿಷ್ಮೆಂಟ್ ಇಲ್ಲ, 2 ವರ್ಷ ಯಾರಿಗೆ ಆಗ್ಲಿ, ಅದು ಇವ್ರು ಮಾಡಿಲ್ಲ ಏನು ಪನಿಷ್ಮೆಂಟ್ ಆಗಲ್ಲ. ಕಾರಣ ಡಿಫಮೇಷನ್ ಕೇಸ್ ಹಾಕಿ ಅದಕ್ಕೆ ಗಡ್ಕರಿ ಮೇಲೆ ಕರಪ್ಷನ್ ಕೇಸ್ ಬೇರೆ ಹಾಕ್ಬೇಕಾಗುತ್ತೆ, ಅದು ಬೇರೆ ವಿಷಯ. ಅದು ಇವ್ರಿಗೆ ಏನು ಶಿಕ್ಷೆ ಆಗ್ಬೋದು ಸರ್? ಸುಳ್ಳು ಕೊಡ್ಬೋದು, 2 years. ಏನಾಗುತ್ತೆ ಅಂದ್ರೆ ಈಗ ಜೈಲಲ್ಲಿ ಒಂದು 6 ತಿಂಗಳೆಲ್ಲ ಇದ್ರೆ ಜಡ್ಜಸ್ ಕೇಳ್ಬೋದು, ಪ್ಲೀಡ್ ಗಿಲ್ಟಿ ಮಾಡ್ತೀರಾ, ನಾವು 6 ತಿಂಗಳು ನಿಮ್ಗೆ 2 ವರ್ಷಗಳ ತನಕ ಎಷ್ಟು ಬೇಕಾದ್ರೆ ಮ್ಯಾಜಿಸ್ಟ್ರೇಟ್ಸ್ ಡಿಸ್ಕ್ರಿಷನ್ 3 ತಿಂಗಳು ಕೊಡ್ಬೋದು, 6 ತಿಂಗಳು ಕೊಡ್ಬೋದು ಶಿಕ್ಷೆ, ಡಿಸ್ಕ್ರಿಷನ್ ಆಫ್ ದ ಮ್ಯಾಜಿಸ್ಟ್ರೇಟ್. ಒಂದು 3 ತಿಂಗಳು 6 ತಿಂಗಳೆಲ್ಲ ಜೈಲಲ್ಲಿ ಇದ್ರೆ ಅವಾಗ ನೀವು ಪ್ಲೀಡ್ ಗಿಲ್ಟಿ ಮಾಡ್ತೀರಾ, ತಪ್ಪು ಒಪ್ಕೊಳ್ತೀರಾ, ಇದು ಸೆಟ್ ಆಫ್ ಮಾಡ್ತೀನಿ, ಈಗ ಆಲ್ರೆಡಿ ನೀವು ಎಷ್ಟು ದಿನ ಜೈಲಲ್ಲಿ ಇದ್ದೀರಿ ಅದು ಶಿಕ್ಷೆಯಲ್ಲಿ ಸೆಟ್ ಆಫ್ ಮಾಡಿ ಬಿಡುಗಡೆ ಮಾಡ್ತೀನಿ ಅಂತ ಬಿಡುಗಡೆ ಮಾಡ್ಬೋದು. ಅವಾಗ ಬಾಂಡ್ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ. ಶ್ರೀಪಾದ್ ಅವರು, ಈಗ ಏನೇ ಆಗ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಪ್ಲೇಸ್ ಅಲ್ಲಿ ಬೇರೆ ಯಾರೋ ವ್ಯಕ್ತಿ ಇದ್ದಿದ್ರೆ ಅಲ್ಲಿ ಬಾಂಡ್ ಕೊಟ್ಟು ಹೊರಗೆ ಬರ್ತಾ ಇದ್ರು, ಅಂತಹ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇರ್ಲಿಲ್ಲ. ನಾವ್ ಈಗಾಗ್ಲೇ ಚರ್ಚೆ ಮಾಡಿದಾಗ ಬೇರೆಯವ್ರು ಕೊಟ್ಬಿಡ್ತಿದ್ರು ಅಂತ. ಇವ್ರನ್ನ ಹೋರಾಟವನ್ನು ಮೆಚ್ಚಲೇಬೇಕಲ್ವಾ? ಈ ವಿಚಾರದಲ್ಲಿ ಮೆಚ್ಚೋದಿಲ್ಲ. ಒಂದು ನಿಮಿಷ ಹೇಳ್ಬಿಡಿ. ಇದ್ರೊಳಗೆ ನಾನು ಅನ್ಕೊಂಡಿದ್ದೀನಿ, ಅವರು ಯೋಚನೆ ಮಾಡೋದು ಒಂದು, ಅದೇನೋ ಆಗ್ತದೆ ಅಂತ ಇನ್ನೊಂದು ಲೆಕ್ಕಾಚಾರ ಹಾಕಿದ್ರು ತರ ಕಾಣಿಸ್ತದೆ. ಯಾವ ರೀತಿ ಲೆಕ್ಕಾಚಾರ? ಅಂದ್ರೆ ಸಿಂಪತಿ ಬರ್ತದೆ, ನಾಳೆ ಜನಗಳಿಂದ ನಾನು ಜೈಲ್ಗೆ ಹೋದ್ರೆ ಅಂತ ಆ ಲೆಕ್ಕಾಚಾರದ ಮೇಲೆ ಇವ್ರು ಒಳಗಡೆ ಹೋಗಿರೋದು ಇವಾಗ ನನ್ನ ಅಭಿಪ್ರಾಯ. ಅದು ನಡೆಯಲ್ಲ ಹಾಗೆ. ಯಾಕಂದ್ರೆ ಇವರು ಕೋರ್ಟ್ಗೆ ಮೊದಲು ಮರ್ಯಾದೆ ಕೊಡಬೇಕಾಗಿತ್ತು. ಒಂದು ಯು ಕೆನಾಟ್ ಯೂಸ್ ಕೋರ್ಟ್ಸ್ ಎಸ್ ಫಾರ್ ಪಾಲಿಟಿಕ್ಸ್. ಬೇಸಿಕ್ಲಿ ಅದನ್ನ ನ್ಯಾಯಾಂಗನ ನಾವು ರಾಜಕೀಯವಾಗಿ ಉಪಯೋಗಿಸೋದು ಸರಿಗಿಲ್ಲ. ಯು ಕೆನಾಟ್ ಯೂಸ್ ಅರೆಸ್ಟ್ ಆಸ್ ಎ ವೆಪನ್ ಇನ್ ಪಾಲಿಟಿಕ್ಸ್. ಅದು ಏನು ಮಾಡ್ತಾ ಇದ್ದಾರೆ ಅಂದರೆ ಟೆಕ್ನಿಕ್ಯಾಲಿಟಿ ಮೇಲೆ ಇವರು ಅದನ್ನ ಹೋರಾಟ ಮಾಡ್ಕೊಂಡು, ನಾನು ಜನಗಳಿಗೆ ಹೇಳೋದು, ನಾನು ಇಲ್ಲ ನಾನು ಕೊಡ್ತಾ ಇದ್ದೆ, ನಾನು ಬೇರೆ ಕೇಸ್ನಲ್ಲಿ ನನ್ನ ಅಂಡರ್ಟೇಕಿಂಗ್ ಕೊಟ್ಟಿದ್ದೆ, ನಾನು ಬಿಟ್ಟಿದ್ರು, ಇದ್ರೊಳಗೆ ಬಿಟ್ಟಿಲ್ಲ ಅಂತ. ಇವರು ಓದಿರೋರು, IRS ಮಾಡಿರೋರು, ಇವರಿಗೆ ಕಾನೂನು ಇವ್ರಿಗಿಂತ ಬೇರೆಯವ್ರು ಎಲ್ಲರಿಗಿಂತ ಇವ್ರಿಗೆ ಜಾಸ್ತಿ ಕಾನೂನು ಗೊತ್ತಿರೋದು ಅರವಿಂದ್ ಕೇಜ್ರಿವಾಲ್. ಯಾಕಂದ್ರೆ ಇವ್ಸ್ ಅ ಗವರ್ಮೆಂಟ್ ಆಫೀಸರ್. ಅಲ್ಲಿಯರ್ ಅವ್ರ ಕಾನೂನು ಯಾರು ಬೇರೆಯವ್ರು ಮಾಡಿದ್ರೆ ನಾನು ಹೇಳ್ತೀನಿ ಪಾಪ ಅವ್ರಿಗೇನೋ ಗೊತ್ತಿಲ್ಲದೆ ಇರ್ಬೋದು ಕಾನೂನು ಅಂತ ಹೇಳಿ. ಬಟ್ ಅರವಿಂದ್ ಕೇಜ್ರಿವಾಲ್ ಇಸ್ ಎ ಫಾರ್ಮರ್ ಇಂಡಿಯನ್ ರಿಸ್ಕ್ ಟು ಗೋ ಜೇಲ್ ಒಳಗೆ. ಸರಿನಾ? ಸೇಮ್ ರಿಸ್ಕ್ ಈ ಟುಕ್ ಅಬೌಟ್ ಸೇಯಿಂಗ್ ದಟ್ ನನಗೆ ಗವರ್ಮೆಂಟ್ ಬೇಡ, ನಾನು ರಚಿಸಲ್ಲ ಅಂತ ಅಂದ್ಬಿಟ್ಟು ರಿಸೈನ್ ಮಾಡಿದ್ರು. ತಿರ್ಗಾ ಇವತ್ತು ಬಂದು ಹೇಳ್ತಾರೆ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ಸಮಯದಲ್ಲೂ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಈಸ್ ಬೇಸಿಕಲಿ ಟೇಕಿಂಗ್ ಆನ್ ದ ಸಿಸ್ಟಮ್. ಅವಾಗ ಡೆಮಾಕ್ರೆಟಿಕ್ ಸಿಸ್ಟಮ್ ಮೇಲೆ ಅವರು ಹೋರಾಡಿದ್ರು, ಇವಾಗ ನ್ಯಾಯಾಂಗದ ಮೇಲೆ ಓಡಾಡ್ತಾ ಇದ್ದಾರೆ. ಅದು ಸರಿಗಿಲ್ಲ. ನೀವು ರಾಜಕೀಯನ ಹೋರಾಡ್ರಿ, ಹೆದರ್ಸ್ರಿ. ಅವ್ರು ಗಡ್ಕರಿ ಮೇಲೆ ಹೇಳಿದ್ದಾರೆ, ನೀವು ಅವ್ರ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವ್ರು ಭ್ರಷ್ಟಾಚಾರಿ ಅಂತ. ಅವ್ರು ಬೇಲ್ ತಗೊಂಡು ಪ್ರೂವ್ ಮಾಡಿ ಗಡ್ಕರಿಯವರು ಅಂತರ ಮನುಷ್ಯರು ಅಂತ ಇವ್ರು ಏನಾರ ಪ್ರೂವ್ ಮಾಡಿದರೆ ಇವ್ರಿಗೆ ಭಾಳ ಗೌರವ ಬಂದಿರೋದು. ಈ ಥರ ಗಿಮಿಕ್ಸ್ ಬದಲು ಯಾವಾಗಲೂ ಹೇಳಕ್ಕೆ ಸುಲಭ, ಒಂದು ಪ್ರೂವ್ ಮಾಡೋದು ಭಾಳ ಕಷ್ಟ. ಯಾವಾಗೂ ಮನುಷ್ಯ ಒಂದ್ಸಲ ಒಂದು ಹೇಳಿದ ಮೇಲೆ ಭಾಳ ಕಷ್ಟ ವಾಪಸ್ ತಗೊಳ್ಳೋಕ್ಕೆ. ಇವರು ಚುನಾವಣೆ ಮುಂಚೆ ಎಲ್ಲರೂ ಒಂದು 21 ಜನದ ಮೇಲೆ ಇವ್ರಿಗೆ ಭ್ರಷ್ಟಾಚಾರಿ, ಅವರು ಭ್ರಷ್ಟಾಚಾರಿ ಎಲ್ಲ ಅಂತ ಹೇಳ್ತಾರೆ. ಹೇಳಕ್ಕೆ ಸುಲಭ. ಇವಾಗ BJPನವರು ಅಷ್ಟೇ, ಕರಪ್ಷನ್ ಇನ್ ಇಂಡಿಯಾ ಅಂತ ಹೇಳಿದ್ರು. ಸರಿನಾ? ಇವಾಗ ಅವ್ರದ್ದು ಇದು ತೊಗೊಳ್ತಾರೆ, ಇವಾಗೆಲ್ಲ ಯೂನಿಯನ್ ಮಿನಿಸ್ಟರ್ಸ್ ತೊಗೊಳ್ತಾರೆ. ಲೆಟ್ ಮಿ ಸಿ ಎಷ್ಟು ಜನ ಅವರು ಕ್ಲೀನ್ ಪೀಪಲ್ನ ತಗೊಳ್ತಾರೆ ಅಂತ ನೋಡೋಣ. ಈಗ ಅನಂತ್ ಕುಮಾರ್ ಅವರು ಇದ್ದಾರೆ ಬೆಂಗಳೂರು ಸೌತ್ ನಿಂದ ಗೆದ್ದವರು, ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಒಳಗೂ ಅವ್ರ ಮೇಲೆ ಇದೆ.
ಅವ್ರ ಮೇಲೆ ಇರೋ ಆರೋಪ ಇರೋರನ್ನ ತಗೊಂಡ್ರೆ ಮೋದಿ ಅವರು, ದಟ್ ಇಸ್ ಬಿ ಅಗೇನ್ಸ್ಟ್ ದ ವೆರಿ ಪ್ರಿನ್ಸಿಪಲ್ಸ್ ಆಫ್ ವಾಟ್ ಹಿ ಹಸ್ ಸೆಡ್. ಇವಾಗ ಏನಾಗಿದೆ ಅಂತಂದ್ರೆ, ಅದು ಯಡಿಯೂರಪ್ಪ ಅವ್ರು ಜೈಲಿಗೆ ಹೋಗಿ ಬಂದಿದ್ದಾರೆ, ಅವ್ರದ್ದು ತಗೊಳ್ಬಹುದು ನಾಳೆ ಕ್ಯಾಬಿನೆಟ್ಗೆ. ಸೊ ಈ ತರ ಸಾಧ್ಯತೆ ಎಲ್ಲ ಇದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಹೇಳುವಾಗ ಬಹಳ ಸುಲಭ, ವೆದರ್ ಇಟ್ ಇಸ್ ಆಮ್ ಆದ್ಮಿನೋ ಬಿಜೆಪಿನೋ ಎಲ್ಲ ಹೇಳೋದು ಸುಲಭ. ಯಾಕಂದ್ರೆ ಇವಾಗ ರಾಹುಲ್ ಗಾಂಧಿ ಅವ್ರು ಏನ್ ಮಾಡಿದ್ರು, ಈ ಸೈಡ್ ನಾನು ಆ ಲೆವೆಲ್ ಇಳಿಯಲ್ಲ ಅಂತ ಅಂದ್ಬಿಟ್ಟು ಅವ್ರು ಮಾತಾಡಿದ್ರು. ಅಕಾರ್ಡಿಂಗ್ ಟು ದ ಮೀಡಿಯಾ ನಾವು ಕಾಂಗ್ರೆಸ್ನವ್ರು ಸಮರ್ಥಿಸ್ಕೊಳ್ಳಿಲ್ಲ ಅಂತ. ಏನು ಸಮರ್ಥಿಸ್ಕೊಳ್ಳೋದಲ್ಲಿ? ಸುಮ್ಮನೆ ವೇಗ್ ಚಾರ್ಜಸ್ ಮಾಡಿಕೊಂಡು ಬೈಕೊಂಡು ತಿರುಗಾಡೋದು ಸಮರ್ಥಿಸ್ಕೊಳ್ಳೋದ? ಯಾವಾಗೂ ಒಂದ್ಸಲಿ ಹೇಳ್ಬಿಟ್ಟ ಮೇಲೆ ನಾವು ಇಂದಿರಾ ಚಂದ್ರ ನಾವಾಗ್ತೀವಿ, ನಾವು ಸುರಾಜ್ಯ ಕೊಡ್ತೀವಿ, ರಾಮರಾಜ್ಯ ಕೊಡ್ತೀವಿ ಅಂತ ಹೇಳಿದವರು ಹೇಳಕ್ ಸುಲಭ, ಕೊಡಕ್ ಬೇರೆ ಭಾಳ ಕಷ್ಟ ಇದೆ. ಇವಾಗ ಯಾವ ಪರಿಸ್ಥಿತಿ ಬಂದರೆ, ಜನಗಳು ಮತದಾರರು ಆಯಿತು, ಯಾರೋ ಒಬ್ರು ಎಲ್ಲ ಮನುಷ್ಯರಿಗೂ ಮತದಾರರಿಗೆ ನಮಗೆ ರಾಮರಾಜ್ಯ ಕೊಟ್ಟರೆ ಅಂತ ಯಾರಿಗಿಲ್ಲ ಅಂತ ಹೇಳಲ್ಲ, ಎಲ್ಲರಿಗೂ ಆಸೆ ಇದೆ. ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನಾನು ರಾಮರಾಜ್ಯ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಮೋದಿಯವರು ನಾನೂ ರಾಮರಾಜ್ಯ ಕೊಡ್ತೀನಿ ಅಂತಂದ್ರೆ, ಎಷ್ಟು ಜನ ರಾಮರಾಜ್ಯ ಕೊಡ್ತಾ ಇದ್ದಾರೆ ಅಂದ್ರೆ, ನಮ್ಮ ದೇಶದಲ್ಲಿ ರಾಮನೇ ಕೊಡ್ತಿರೋ ರಾಜ್ಯ ಕೊಡ್ತಾರೆ ನಮ್ಗೆ ಇವಾಗ. ಸೊ ಅದನ್ನ ನಾವು ನೋಡಕ್ಕೆ ನಾವೆಲ್ಲ ರಾಮರಾಜ್ಯಕ್ಕೆ ಕೂತ್ಕೊಂಡಿದ್ದೀವಿ ಅಂತ ನಾವು ನೋಡ್ತೀವಿ. ಇಷ್ಟೇ ಆಗ್ತಾ ಇರೋದು. ಜನ ತುಂಬಾ ವಿಶ್ವಾಸ ಇಟ್ಕೊಂಡಿದ್ರು. ನಮ್ಗೆ ಪರ್ಯಾಯವಾದಂತಹ ಒಂದು ಪಕ್ಷ ಬೇಕಾಗಿತ್ತು, ಅದು ಆಮ್ ಆದ್ಮಿ ಪಾರ್ಟಿ ಆಗಿತ್ತು. ಅದನ್ನ ನಾವು ದೆಹಲಿಯ ಒಂದು ವಿಧಾನಸಭೆ ರಿಸಲ್ಟ್ ಅಲ್ಲಿ ಕಂಡಿದ್ವಿ. ಅದ ನಂತರ ಆದಂತಹ ಬೆಳವಣಿಗೆಗಳು ಒಂದಾದ್ಮೇಲೆ ಒಂದು ಎಷ್ಟೋ ಸಾರಿ ತಮ್ಮ ನಾಯಕರನ್ನ ಪ್ರಚಾರದ ಸಂದರ್ಭದಲ್ಲಿ ತಮ್ಮ ಪಕ್ಷದ ನಾಯಕರೇ ಬೇಸರ ವ್ಯಕ್ತಪಡಿಸಿರುವಂಥದ್ದಿದೆ. ಹೌದಾ? ಸಾಮಾನ್ಯ ಕಾರ್ಯಕರ್ತರು ಕೂಡ ನಾವು ನೋಡಿದೀವಿ, ಅವರ ಕಪಾಳಕ್ಕೆ ಹೊಡೆದಿರುವಂಥದ್ದು ಎಲ್ಲವನ್ನು ಕೂಡ ನೋಡಿದೀವಿ. ಬೇಸರದಿಂದ, ಅಂದ್ರೆ ನಮ್ಗೆ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಅವರಿಂದ ನಾವು ಅನುಭವಿಸಿದೀವಿ ಏನೇನ್ ಮಾಡಿದ್ದಾರೆ ಕೆಲಸ ಕಾರ್ಯಗಳು ಅಂತ. ಆದ್ರೂ ಒಂದು ಪರ್ಯಾಯ ಪಕ್ಷವಾಗಿ ಸರಿಯಾಗಿ ರೂಪುಗೊಳ್ಳಿಲ್ಲ ಅನ್ನೋದು ಬರಲ್ವಾ? ಹೌದು, ಇಷ್ಟರವರೆಗೆ ಅದನ್ನ ಯಶಸ್ವಿ ಮಾಡಕ್ ಜನ ಕೂಡ ಅವಕಾಶ ಕೊಟ್ರು, ಅವಕಾಶವನ್ನ ಸರಿಯಾಗಿ ನೋಡಿ. ಈಗ ಕಾಂಗ್ರೆಸ್ 125 ವರ್ಷ ಆಯ್ತು. ಬಿಜೆಪಿ ಅವರು ಜನಸಂಘದ ದಿನದಿಂದ ಅಥವಾ ಹಿಂದೂ ಮಹಾಸಭಾದ ದಿನದಿಂದ ತಗೊಂಡ್ರೆ ಅವ್ರಿಗೂ ಹೆಚ್ಚು ಕಡಿಮೆ 100 ವರ್ಷ ಅನುಭವ ಆಯ್ತು. ನಮ್ಮ ಪಕ್ಷ ಮೊನ್ನೆ ಹುಟ್ಟಿರೋ ಪಕ್ಷ, ಅದಿನ್ನೂ ಬೆಳೀತಿದೆ. ಬೆಳೀತಿರ್ಬೇಕಾದ್ರೆ ಹಲವಾರು ತಪ್ಪುಗಳಾಗೋದು ಸಹಜ. ಆ ತಪ್ಪುಗಳಿಂದ ಕಲ್ತು ಮುಂದಕ್ಕೆ ಹೋಗ್ತೀವಿ. ನಾವು ಮಾಡೋದೆಲ್ಲ ಸರಿ ಅಂತ ಯಾವತ್ತೂ ಹೇಳಕ್ ಆಗಲ್ಲ. ಅಲ್ಲ, ಈಗ ಹೇಳ್ತಾ ಇರೋದು ಅದನ್ನೇ. ಈಗ ನ್ಯಾಯಾಂಗ ವ್ಯವಸ್ಥೆದ ಬಗ್ಗೆನೇ ನಾವು ಮಾತನಾಡ್ತಾ ಇದ್ವಿ. ಇಲ್ಲ, ಅವ್ರು ಮಾಡಿದ್ದು ಕರೆಕ್ಟ್ ಮಾಡಿದ್ದು ತಪ್ಪು ಅಂತ ಇಲ್ಲ, ಆ ಒಂದು ಅವಕಾಶ ಕೂಡ ಇದೆ. ಅದಕ್ಕೆ ಜೈಲಿಗೆ ಸುಪ್ರೀಂ ಕೋರ್ಟ್ ಇವ್ರು ಹೇಳೋದು ನಿಜ ಅಂತ ಹೇಳಿದ್ರೆ ನೀವು ಜೂರಿಸ್ಪ್ರೂಡೆನ್ಸ್ ಕ್ರಿಯೇಟ್ ಮಾಡಿತರ ಆಗುತ್ತೆ. ಯಾರು ಹೇಳಿದ್ದು ಸರಿ? ಅರವಿಂದ್ ಹೇಳ್ತಿರೋದು. ಅಂದ್ರೆ ನನ್ನಂತ ವ್ಯಕ್ತಿ ಅಂತ ಹೇಳಿದ್ರೆ ನಾನು ದೊಡ್ಡವನಂತಲ್ಲ. ಲೈಕ್ ಈವನ್ ಬೇಲ್ ಇಸ್ ಕೇಸ್ ಸ್ಪೆಸಿಫಿಕ್. Discretion is only with the magistrate. Magistrate a particular case in a circumstances, facts ಮತ್ತು circumstances examine ಮಾಡಿ ಅದು ಅಪರಾಧ ಆಗಿದೆಯಾ ಅಲ್ವಾ ಅಂತ ಅಲ್ಲ. ಇವರು ನೆಕ್ಸ್ಟ್ ಹಿಯರಿಂಗ್ ಬರ್ತಾರಾ ಅದು ಒಂದೇ ಪ್ರಶ್ನೆ ಬೇಲಲ್ಲಿ ನಿಜವಾಗ್ಲೂ ಇರೋದು. ಯಾವುದೋ ಮರ್ಡರ್ ಕೇಸಲ್ಲಿ ಇವರು ವಿಟ್ನೆಸ್ನ ಟ್ಯಾಂಪರ್ ಮಾಡ್ಬೋದು ಅನ್ನೋದು ಇನ್ನೊಂದು ವಿಷಯ, ಇದಂತ ಕೇಸ್ ಅಲ್ಲ. ಸೊ ಈ ಬೇಲಿನ ವಿಷಯಕ್ಕೆ ಒಂದೇ ಅಂಶ ರೆಲೆವೆಂಟ್ ಆಗಿರೋದು, ನೆಕ್ಸ್ಟ್ ವಿಚಾರಕ್ಕೆ ಬರ್ತಾರಾ ಇಲ್ವಾ ಅಂತ. ಇದು ಜಡ್ಜ್ ಫೀಲ್ಸ್ ಇವರು ಬಾಂಡ್ ಕೊಟ್ಟಿಲ್ಲದೆ ಇದ್ರೆ ಮುಗಿಸ್ಬಿಡ್ತೀನಿ. ಜಡ್ಜ್ ಫೀಲ್ಸ್ ಬಾಂಡ್ ಕೊಟ್ಟಿಲ್ಲದೆ ಇದ್ದರೆ ಇವರು ಬರಲ್ಲ ಅಂತ ಜಡ್ಜ್ ತೀರ್ಮಾನ ತಗೊಂಡ್ರೆ ದಟ್ ದ ಜಡ್ಜ್ ಇಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಜಡ್ಜಸ್ ಡಿಸ್ಕ್ರಿಷನ್. ಅಂತ ಕೇಸಲ್ಲಿ ಅಕ್ಯೂಸ್ಡ್ ಅಗ್ರಿ ಆಗಿಲ್ಲದೆ ಇದ್ರೆ ಈಸ್ ಕರೆಕ್ಟ್ ಗೋ ಟು ದ ಜೈಲ್. ಮೇಡಮ್, ನೀವು ಕೇಳಿದ ಪ್ರಶ್ನೆ ಬೇರೆ, ಅವ್ರು ಮಾತಾಡ್ತಿರೋ ಉತ್ತರ ಬೇರೆ. ನೀವು ಕೇಳ್ತಿರೋದು ಇದುವರೆಗೂ ಅವ್ರು ಮಾಡ್ಕೊಂಡು ಬಂದಿರೋ ತಪ್ಪುಗಳನ್ನ ಅವ್ರ ಪಕ್ಷದವರೇ ಸುಮಾರು ಜನ ಅದನ್ನ ಮಾತಾಡಿದ್ದಾರೆ ಅಂತ ಹೇಳಿದ್ದು. ಈಗ ಈ ಕೇಸ್ ಬಗ್ಗೆ ಅವ್ರು ಕೇಳಿಲ್ಲ, ಜನರಲ್ ಆಗಿ ಮೊದಲನೇ ಭಾಗ ಮೊದಲೇ ಆನ್ಸರ್. ಇನ್ನೊಂದು ಬಾಬು ಮೇತಿ ಅವರು ಹೇಳಿದ್ರು, ಈಗ ಈ ಸ್ಪೆಸಿಫಿಕ್ ಕೇಸು ಬಟ್ ಕೋರ್ಟಿಗೆ ಬರ್ತಾನಲ್ಲ ಅನ್ನೋದು ಬೇಲು ಅಂತ. ಈಗ ಈ ಅರವಿಂದ್ ಕೇಜ್ರಿವಾಲ್ ಕೇಸಿಗೆ ಬರ್ತಾರ ಇಲ್ಲ ಅನ್ನೋದು ಸೆಕೆಂಡ್ರಿ. ಆದರೆ ಎಷ್ಟೋ ಜನ ರಾಜಕಾರಣಿಗಳು, ಎಷ್ಟೋ ಜನ ಇವತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಇದೆ, ಕೋರ್ಟ್ಗೆ ಹೋಗ್ತಾ ಇಲ್ಲ, ವಾರೆಂಟ್ಗಳಾಗ್ತಾ ಇದೆ. ಅದನ್ನ ತಗೊಂಡೋಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಪೊಲೀಸವ್ರಿಗೆ ಧೈರ್ಯ ಇರಲ್ಲ. ಅದರಿಂದ ಕೋರ್ಟ್ಗೆ ಅವ್ನು ಮುಖ್ಯಮಂತ್ರಿ ಆಗಿರ್ಬೋದು, ಅವ್ನು ಪ್ರಧಾನಮಂತ್ರಿ ಆಗಿರ್ಬೋದು, ಕೋರ್ಟು ಆರ್ಡರ್ ಮಾಡಬಹುದು. ಹೌದು, ನೀನ್ ಬರ್ತೀಯೋ ಬಿಡ್ತೀಯೋ, ಎಲ್ಲರೂ ಬಂದೇ ಬರ್ತಾರೆ, ಕೇಜ್ರಿವಾಲ್ ಓಡೋಗ್ಬಿಡಲ್ಲ, ಅವ್ರ ಚೀಫ್ ಮಿನಿಸ್ಟ್ರು. ಇವ್ರೇನಾಗತ್ತೆ, ಪವರ್ ಇದ್ದಾಗ ಇವತ್ತಿಗೂ ಎಷ್ಟೋ ಜನ ಮಂತ್ರಿಗಳದ್ದು ಸ್ಟೇಷನ್ಗಳಲ್ಲಿ ಅವರು ಎಕ್ಸಿಕ್ಯೂಟ್ ಮಾಡಕ್ ಭಯ ಅವ್ರಿಗೆ. ಅದರಿಂದ ಕೋರ್ಟ್ ಏನ್ ಮಾಡ್ತದೆ, ನೀನ್ ಬೇಲ್ ಕೊಡಪ್ಪ ಆಮೇಲೆ ನೋಡ್ಕೋಣ ಅಂತ ಹೇಳಕ್ ಅವ್ರಿಗೆ ಪವರ್ ಇದೆ. ಹರೀಶ್ ಹೇಳೋದು ನಿಜ, ಒಪ್ಕೋತೀನಿ. ಆದ್ರೆ 4 ಮ್ಯಾಜಿಸ್ಟ್ರೇಟ್ಸ್ ಒಪ್ಕೊಂಡ್ರು
ಕೇಜ್ರಿವಾಲ್ ಅವರ ಮಾತು ಅಂಡರ್ಟೇಕಿಂಗ್ ಕೊಟ್ಟು ಅವ್ರನ್ನ ಬಿಡುಗಡೆ ಈಗಾಗಲೇ ಹೇಳಿದ್ರು, ತಾವೇ ಹೇಳಿದ್ರು ಇವರೇ ಮಾಡ್ದಂಗೆ ಅವರು ಮಾಡ್ಬೇಕು ಅಂತ ಇಲ್ಲ. ಈಗ ಅರವಿಂದ್ ಕೇಜ್ರಿವಾಲ್ ಮಾಡಿ 4 ಜನ ಒಪ್ಕೊಂಡ್ರೆ 500 ಒಪ್ಕೊಳ್ಳೇಬೇಕಂತ ಇಲ್ಲ. ಅಂಡರ್ಟೇಕಿಂಗ್ ಕೊಡೋ ಬದಲು ಬಾಂಡ್ ಬರೆದು ಕೊಡಪ್ಪ ಅಂದ್ರು, ಅವ್ರು ಬರೆದು ಕೊಡಲ್ಲ. ಈಗ ನಾವು 4 ಜನ ಹೇಳ್ದಂಗೆ ಬಾಬು ಅವರು ಒಪ್ಕೊಳ್ತಾ ಇಲ್ಲ. ಬಾಬು ಮ್ಯಾಥ್ಯೂ ಅವರು ಹೇಳಿದ್ರು ಅರವಿಂದ್ ಕೇಜ್ರಿವಾಲ್ ಆದ್ರಿಂದ ಅವರು ಅಂಡರ್ಟೇಕಿಂಗ್ ಗಳಲ್ಲಿ ಬಿಡುಗಡೆ ಮಾಡಬಹುದು. ಕೋರ್ಟಿಗೆ ಅವ್ರು ದೊಡ್ಡ ಮನುಷ್ಯರ ಚಿಕ್ಕ ಮನುಷ್ಯರು ಅಂತ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗುತ್ತೆ? ಕೋರ್ಟಿಗೆ ಎಲ್ಲರೂ ಈಕ್ವಲ್ ಬಿಫೋರ್ ಲಾ. ಇನ್ನೊಂದು, ಒಬ್ಬ ಮನುಷ್ಯ ಬಾಂಡ್ ಬರೀಲಿಕ್ಕೆ ಒಪ್ತಾ ಇಲ್ಲ, ಡೈರೆಕ್ಷನ್ ಕೊಟ್ಟಿದೆ ಬಾಂಡ್ ಬರ್ದ್ ಬಿಡಪ್ಪ ಅಂತ ಹೇಳಿದ್ರೆ ಬಾಂಡ್ ಬರೆಯೋದಿಲ್ಲ ಅಂತ ಹೇಳ್ತಾನೆ, ಅವ್ನು ಕೋರ್ಟಿಗೆ ಬರ್ತಾನೆ ಅಂತ ಯಾವ ಪ್ರಿಸಂಪ್ಷನ್? ಬರೋದಿಲ್ಲ ಅಂತಾನೆ ಅರ್ಥ. ಯಾಕೆ ಅವನು ಬಾಂಡ್ ಬರೀತಾ ಇಲ್ಲ? ತಪ್ಪಿಸ್ಬೇಕು ಅವನಿಗೆ ಅಂತ ಪ್ರಿಸಂಪ್ಷನ್ ಕೋರ್ಟ್ ಮಾಡುತ್ತೆ. ಈಗ ರೆಗ್ಯುಲರ್ ಆಗಿ ಬರ್ತೀನಿ ಅಂತ ಹೇಳುವನಿಗೆ ಒಂದು ಬಾಂಡ್ ಬರೆಯೋದಕ್ಕೆ ಏನು ಕಷ್ಟ? ವೇಳೆ ಆಯ್ತು ಅಂತ ಇಟ್ಕೊಳ್ಳಿ, ನಾನ್ ಬೇಲಬಲ್ ವಾರಂಟ್ ಇದೆ, ಕರ್ಕೊಂಡ್ ಬರ್ತಾರೆ, ನೆಕ್ಸ್ಟ್ ಡೇಟ್ ಕರ್ಕೊಂಡ್ ಬರ್ತಾರೆ. ಹೌದೌದು, ವಾರಂಟ್ ಇಶ್ಯೂ ಆಗುತ್ತೆ. ಅರೆಸ್ಟ್ ಮಾಡ್ಲಿಕ್ಕೆ ಯಾರಿಗೆ ಧೈರ್ಯ ಇದೆ? ಜೈಲಿಗೆ ಹೋಗಿದ್ರ ಹಿಂದೆ ಒಂದು ಉದ್ದೇಶ ಇದೆ ಮೇಡಮ್, ಅಷ್ಟೇ. ಇಲ್ಲಿ ನಾವು ಬೇರೆ ಏನ ಉದ್ದೇಶ ಮತ್ತೆ ನಾನು ನಿಮ್ಮ ಹತ್ರ ತಿಳಿತೀನಿ. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಈ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಡೊಮಿನೋಸ್, ಸೌತ್ ರೇಂಜ್ ಪಿಜ್ಜಾಸ್, ನ್ಯೂ ಸ್ಪೈಸಿ ಸೂಪರ್ ಸ್ಟಾರ್ಸ್. ಕನಸುಗಳು ನನಸಾಗುವುದು ರಾಮ್ರಾಜ್ ಬನೀನ್ಗಳು ಮತ್ತು ಒಳ ಉಡುಪುಗಳು. ಆಡ್ತಾ ಆಡ್ತಾ ಅಂದವಿ ಡವ್ ಅನ್ನತ್ತೆ ಯಾಕಿಲ್ಲ? ಒಮ್ಮೊಮ್ಮೆ ಪೆಟ್ಟು ಆಗತ್ತೆ. ಮಕ್ಕಳ ಆಟದಂತೆ ಸೆಳಸಾಟ, ಆದ್ರೆ ಪ್ರತಿ ಸಲನೂ ಎದ್ದು ಹಾಗೆ ಆಡ್ತಿರು, ಚಿಂತೆಯೇ ಇಲ್ಲದೆ. ಡವ್ ಅಂಡ್ ಟೈಮ್ಸ್ ರಿಪೇರ್ ನಲ್ಲಿವೆ ಕೆರಾಟಿನ್ ಆಕ್ಟಿವ್ಸ್. ಡ್ಯಾಮೇಜ್ ರಿಪೇರಿ ಮಾಡುತ್ತೆ ಮತ್ತು ನಿಮ್ಮನ್ನು ಮಾಡುತ್ತೆ ಆಡ್ತಾ ಆಡ್ತಾ ಅಂದಗಾತಿ. ಗೋ ಪ್ಲೇ. ಇವರು ಆಭಾ. ಇವರ ಲೈಫ್ ನಲ್ಲಿ ಹೊಸ ಸೀಕ್ರೆಟ್ ಒಂದಿದೆ. ಅವರ ಬೆಸ್ಟ್ ಫ್ರೆಂಡ್ಗೆ ಆ ಸೀಕ್ರೆಟ್ ಅನ್ನು ಪತ್ತೆ ಮಾಡೋಕಾಗುತ್ತಾ? ಆಭಾಗೇನು ಲವ್? ಇದು ಲವ್ ಅಲ್ಲ, ಡವ್. ಡವ್ ನಲ್ಲಿದೆ 4ನೇ ಒಂದಂಶ ಮಾಯಿಶ್ಚರೈಸಿಂಗ್ ಕ್ರೀಮ್. ಡವ್ 7D ಟೆಸ್ಟ್ ಬಳಸಿ. ಹೆಚ್ಚು ಕೋಮಲ ಗ್ಲೋಯಿಂಗ್ ತ್ವಚೆಯ ಸೀಕ್ರೆಟ್ ಖಂಡಿತ ಡವ್. ಅಮ್ಮ ಬಯಸ್ತಾಳೆ ಕಟ್ಟಿದ ಕೂದಲು, ನನ್ಗೆ ಇಷ್ಟ ಬಿಚ್ಚಿದ ಕೂದಲು. ಟಾಸ್ ಮಾಡೋಣ ಹೆಡ್ಸ್ ಅಥವಾ ಟೇಲ್ಸ್. ಈಗ ಪಡೆಯಿರಿ ಬಿಚ್ಚಿದ ಕೂದಲಿನ ಜಾದು ಕೇವಲ ₹1. ಕ್ಲಿನಿಕ್ ಪ್ಲಸ್ ನ ಹೊಸ ಸ್ಯಾಶೆಯನ್ನು ಪ್ರತಿ ಬಾರಿ ಬಳಸುವುದರಿಂದ ಕೂದಲಾಗುತ್ತದೆ ಮಜಬೂತು. ಇದರಿಂದ ನೀವು ಕೂದಲನ್ನು ಬಿಚ್ಚಿಡಬಹುದು ಯಾವಾಗ್ಲೂ. ಬ್ರೇಕ್ ಆದ್ಮೇಲೆ ಮತ್ತೆ ಕೇಜ್ರಿಗೊಂದು ಕಾನೂನು ಕಾರ್ಯಕ್ರಮ ಮುಂದುವರಿತಾರೆ. ಸುನೀಲ್ ಅವರು ಹೇಳ್ತಾ ಇದ್ರಿ, ಜೈಲ್ಗೆ ಹೋಗಿದ್ದವರ ಉದ್ದೇಶ ಒಂದೇ ಒಂದು ಉದ್ದೇಶ. ಈಗ ಡೆಲ್ಲಿ ಅಸೆಂಬ್ಲಿ ಚುನಾವಣೆ ಮಾಡಲೇಬೇಕು. ಈಗ ಕಾಂಗ್ರೆಸ್ನವರು ಅವರು ಸಪೋರ್ಟ್ ಕೊಡಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಯಾಕೆ ಕೊಟ್ಟರು ಅನ್ನೋದಕ್ಕೆ ಒಂದು ಸಮರ್ಥನೆಗೆ ಸರಿಯಾದ ಒಂದು ಉತ್ತರ ಇಲ್ಲ. ಈಗ ಕೊಡಲ್ಲ ಅಂತ ಹೇಳಿದರು. ಸೊ ಇವ್ರ ಕಡೆ ನಂಬರ್ಸ್ ಇಲ್ಲ, ಯಾರ ಕಡೆಗೂ ನಂಬರ್ಸ್ ಇಲ್ಲ. ಅಸೆಂಬ್ಲಿ ಚುನಾವಣೆ ಆಗಲೇಬೇಕು. ಅಸೆಂಬ್ಲಿ ಚುನಾವಣೆಯಲ್ಲಿ ಇವ್ರಿಗೆ ಯಾವ ಇಶ್ಯೂನೇ ಇಲ್ಲ. ಸೊ ಈ ಮನುಷ್ಯ ಈ ಥರದ ಒಂದು ಇದನ್ನ ಒಂದೇನು ಇದನ್ನು ತಗೊಂಡಿದ್ದಾರೆ, ಈ ಥರದೊಂದು ಪಬ್ಲಿಸಿಟಿ ಸ್ಟಂಟ್ ತಗೊಂಡು ಗಿಮಿಕ್ ತಗೊಂಡು, ಏನು ಈಗ ನಾನು ಜೈಲಿಗೆ ಹೋದರೆ ಯಾವ ಥರ ಇವರು ಕಾಂಗ್ರೆಸ್ ಹೇಳಿದರು ಸ್ನೇಹಿತರು ತಗೊಂಡು, ಇದ್ರ ಮೇಲೆ ನಾನು ಏನಾದರೂ ಒಂದು ಸಿಂಪತಿ ತಗೊಂಡು ಒಂದಿಷ್ಟು ಸೀಟ್ಗಳು ತಗೋಬೋದಾ ಅನ್ನೋದು ಒಂದೇ ಉದ್ದೇಶ. ಬಟ್ ಈಗಾಗಲೇ ಇಡೀ ನಮ್ಮ ಭಾರತ ದೇಶದ ಒಂದು ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಜನಗಳು ಇವ್ರನ್ನ ಬಿಗಿನಿಂಗ್ ಮೀಡಿಯಾದಲ್ಲಿ ಯಾವ ಹೈಪ್ ಇತ್ತು, ಇವ್ರಿಗೆ ಎಷ್ಟು ಸೀಟ್ಗಳು ಬಂದು, ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಬಂತು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನೋಟಾ ವೋಟ್ಗಳಿಗಿಂತ ಕಡಿಮೆ ಪರ್ಸೆಂಟೇಜ್ ಇವ್ರಿಗೆ ಬಂದಿದೆ. ಸೊ ಪಂಜಾಬ್ದಲ್ಲಿ ಬರದೇ ಹೋಗಿದ್ರೆ ನಿರ್ನಾಮ ಆಗಿ ಹೋಗ್ಬಿಡ್ತಿತ್ತು. ಅಲ್ಲಿ ಕ್ಯಾಂಡಿಡೇಟು ಅಥವಾ ಏನೋ ನಮಗಿನ್ನೂ ಅದಿನ್ನೂ ಕಂಡು ಹಿಡಿದಿಲ್ಲ. ಸೊ ಈ ಥರದ ಒಂದು ಡೆಲ್ಲಿ ಅಸೆಂಬ್ಲಿ ಚುನಾವಣೆಯಿಂದ ಈ ಥರದ ಕೆಲವೊಂದು ಪ್ರಚಾರ ತಗೊಂಡು ಬೇರೆ ಪಕ್ಷಗಳ ಮೇಲೆ ಇದನ್ನು ಗೂಬೆ ಕೂಡಿಸಿ ತಾನು ಮತ್ತೆ ಇನ್ನೊಂದಿಷ್ಟು ಸೀಟ್ಗಳು ತಗೊಂಡು ಡೆಲ್ಲಿ ಆಳ್ಬೇಕನ್ನೋ ಉದ್ದೇಶ ಇದೆ. ಡೆಲ್ಲಿಯಿಂದ ಲೋಕಸಭಾಕ್ಕೆ ಯಾಕೆ ಹೋದರು, ಲೋಕಸಭಾದಿಂದ ತಿರ್ಗಾ ಡೆಲ್ಲಿಗೆ ಯಾಕೆ ಬಂದರು ಅಂತ ಅವ್ರ ಹತ್ರ ಯಾವ ಸ್ಪಷ್ಟ ಉತ್ತರಗಳು ಇಲ್ಲ. ಆ ಒಂದು ಪ್ರಚಾರ ಗಿಮಿಕ್ಕಿಗೋಸ್ಕರ ಸುಮ್ಮನೆ ಇದು ಈಗ ಬಾಂಡ್ ಬರೆದು ಕೊಟ್ಟಿದ್ರೆ, ಈಗ ನಮ್ಮಲ್ಲಿ ನಾವು ಯಾರೇ ಈಗ ಕೋರ್ಟ್ ಈ ಥರ ಹೇಳಿದರೆ ನಾವು ಬಾಂಡ್ ಬರೆದು ಕೊಟ್ಬಿಟ್ಟು ಫಸ್ಟ್ ಆಫ್ ಆಲ್ ಈ ಥರದ ಕೆಲಸ ಮಾಡಲ್ಲ, ಯಾರ್ಯಾರ ಮೇಲೂ ಆಪಾದನೆಗಳು ಮಾಡಲ್ಲ ಹುಚ್ಚುಚ್ಚರ ನಮ್ಮ ಹತ್ರ ದಾಖಲೆಗಳು ಇಲ್ದೇನೆ. ಅಕಸ್ಮಾತ್ ಆ ಥರ ಮಾಡಿದ್ರು ಈ ಥರದ ಅವಕಾಶ ಬಂದಾಗ ಈ ಥರ ಅವಕಾಶ ಬಂದಾಗ ಬಾಂಡ್ ಬರೆದು ಕೊಟ್ಬಿಟ್ಟು ಜೈಲಿಗೆ ಹೋಗೋಕೆ ಯಾರೂ ಇಷ್ಟಪಡಲ್ಲ. ನೀವು ಸಮಾಜದ ದೃಷ್ಟಿಯಿಂದ ಹೋರಾಟ ಮಾಡಿ, ಯಾವುದೋ ಒಂದು ಇಶ್ಯೂ ಬೇಸ್ಡ್ ಹೋರಾಟ ಮಾಡಿ, ಯಾರಿಗೊಬ್ಬರು ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ಹೋರಾಟ ಮಾಡಿ ಜೈಲಿಗೆ ಹೋಗೋದು ಬೇರೆ, ಈ ಥರ ಜೈಲಿಗೆ ಹೋಗೋದು ಬೇರೆ.
ಡಿಫರೆನ್ಸ್ ಇದೆ. ಹರೀಶ್ ಈಗ ಬಾಂಡ್ ಬರ್ತ್ಕೊಂಡ್ರೆ ಅವರು ತಪ್ಪು ಮಾಡಿದ್ರು ಅಂತಾನೇನಾ ಅವ್ರು ಹೇಳಿ? ಇಲ್ಲ, ಆಗಲ್ಲ. ಬಾಂಡ್ ಬರ್ಕೊಡೋದು ನೀವೇನಂದ್ರೆ ಜೈಲವರು ಇವ್ರು ರೆಗ್ಯುಲರ್ ಆಗಿ ಬರ್ತಾರೋ ತಗೊಳ್ತಾರೆ. ಈಗ ಇನ್ನೊಂದೇನಂದ್ರೆ ನಾನ್ ನೋಡ್ತಾ ಇರೋಗೆ ನಮ್ಮ ಕೇಜ್ರಿವಾಲ್ ಅವರು ಆಕ್ಟಿವ್ ಆಗಿದ್ರೆ ಸಂತೋಷ, ಅವ್ರು ಹೈಪರ್ ಆಕ್ಟಿವ್ ಆಗ್ತಾರೆ ಪ್ರತಿಯೊಂದು ವಿಚಾರದಲ್ಲೂ. ಏನಾಗ್ತಾ ಇದೆ ನೋಡಿ, ಬಹಳ ಆತರ ಅವ್ರಿಗೆ. ಈಗ ಚುನಾವಣೆ ಆಯ್ತು, ಚುನಾವಣೆ ರಾಜೀನಾಮೆ ಕೊಟ್ಟು ವಾರಣಾಸಿಯಲ್ಲಿ ನಿಂತರು, ಈಗ ಬಂದ್ರು ತಪ್ಪಾಯ್ತು ಅಂದ್ಬಿಟ್ಟು. ಈಗ ಆಕ್ಚುಲಿ ಗವರ್ನರು ಈಗ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಇದೆ. ಪ್ರೆಸಿಡೆಂಟ್ ರೂಲಲ್ಲಿ ಮತ್ತೆ ಚುನಾವಣೆ ಮಾಡ್ಬೋದು ಅಥವಾ 6 ತಿಂಗಳವರೆಗೂ ಟೈಮ್ ಇರ್ತದೆ ಅವ್ರಿಗೆ. ಇನ್ನೊಂದು 4 ತಿಂಗಳು ಇರ್ಬೋದು. ಅದರಿಂದ ಇವ್ರು ಏನು ಹೇಳ್ಬೇಕು, ಅಲ್ಲಿವರೆಗೂ ಏನು ಹೇಳಲೇಬಾರ್ದಾಯ್ತು. ಆಯ್ತು, ಈಗ ನಾವು ಪಕ್ಷ ಕಟ್ತೀವಿ, ನಮ್ಗೇನು ಆತರ ಇಲ್ಲ ಅಂದ್ರೆ ಅದು ಮೋದಿ ಅವರು ಬಹಳ, ಅವರು ನಾನು ಮೋದಿನ ಮೆಚ್ಕೋತೀನಿ ಅಂತಲ್ಲ, ಬಹಳ ಬುದ್ಧಿವಂತನಿಂದ ಜನ ನೇವರಿಸ್ತಾರೆ ಅವ್ರು. ಯಾಕೆಂದ್ರೆ ಪ್ರತಿಯೊಂದು ನಂದೇನಿಲ್ಲ, ನಾನು ಬಡವ್ರಿಗೋಸ್ಕರ ಇದ್ದೀನಿ, ಇದು ಬಡವ್ರ ಪಕ್ಷ ಅಂತ ಹೇಳ್ತಾರೆ. ಆದ್ರೆ ಇವ್ರೇನು ಕೇಜ್ರಿವಾಲ್ ಏನ್ ಮಾಡ್ತಿದ್ದಾರೆ, ಬಂದು ಅವ್ರು ಮಾಡೋ ತಪ್ಪಿಗೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು ಅನ್ನೋ ರೀತಿ ನಡ್ಕೋತಿದ್ದಾರೆ. ಅದರಿಂದ ಅವ್ರು ಏನಂದ್ರೆ ಅವರು ನಿಧಾನವಾಗಿ ಆಯ್ತು ನಾನು ಪಕ್ಷ ಕಟ್ತೀನಿ, ಜನಕ್ಕೆ ಬಿಟ್ಟಿರೋದು ಅಂತಂದ್ರೆ ಒಳ್ಳೇದು. ನೀವು ಇವತ್ತು ನಿಜವಾಗ್ಲೂ ಒಳ್ಳೇದು ಮಾಡಿದ್ರಿ. ಕೇಜ್ರಿವಾಲ್ ಅವ್ರದ್ದು ಈ ಬೇಲ್ ವಿಚಾರವಾಗಿ ಮಾತಾಡಿದ್ರಿ. ಇನ್ನೊಂದು ದಿವಸ ಈ ಕೇಜ್ರಿವಾಲ್ ಅವರು ಈ ಆಮ್ ಆದ್ಮಿ ಪಕ್ಷದಲ್ಲಿ ಏನೇನು ಆಯ್ತು ಅಂತ ಚರ್ಚೆ ಆಗಬೇಕು. ಕಿರಣ್ ಬೇಡಿ ಅವರು ಇರ್ಬೋದು. ಈ ಕಿರಣ್ ಬೇಡಿ ಅವರು ಇದ್ದಕ್ಕಿದ್ದಾಗೆ ಪಾಠ ಬಿಟ್ಟು ಬಿಜೆಪಿಯಲ್ಲಿ ಅದು ಮುಖ್ಯಮಂತ್ರಿ ಮಾಡಿದ್ರೆ ಅಂತ ಒತ್ತಾಯ ಮಾಡ್ತಾರೆ. ನಾನು ಬಿಜೆಪಿಯಲ್ಲಿ ಸೇವೆ ಮಾಡ್ತೀನಿ ಅವ್ರು ಬೇರೆ ವಿಚಾರ. ಆದ್ರೆ ಇವರು ಅಧಿಕಾರದ ಆಸೆನೇ ಅಲ್ಲಲ್ಲ, ಆಮ್ ಆದ್ಮಿ ಅನ್ನೋದೇ ಬೇರೆ. ಅವ್ರ ಯಾಕಂದ್ರೆ ಅವ್ರ ಕಾನ್ಸೆಪ್ಟ್ ಬಂದಿದೆ ಬೇರೆ ತರ. ಫಸ್ಟ್ ನಾವು ಹೋರಾಟ ಮಾಡ್ತೀವಿ, ರಾಜ್ಯದಲ್ಲಿ ಸಿಸ್ಟಮ್ ಚೇಂಜ್ ಮಾಡ್ತೀವಿ ಅಂತ. ಆದ್ರೆ ರಾಜಕೀಯಕ್ಕೆ ಬಂದಿದೆ ಅಂತ ತಪ್ಪಲ್ಲ, ಅವರು ಬರ್ಲಿ. ಆದ್ರೆ ಬಂದ ತಕ್ಷಣ ಅಧಿಕಾರ ತಗೊಂಡ್ರು, ಅದನ್ನು ಸ್ವಲ್ಪ ದಿವಸ ಸಮಾಧಾನ ಫಸ್ಟ್ ಆಫ್ ಆಲ್ ಅವ್ರು ನಿಜವಾಗ್ಲೂ ಬುದ್ಧಿವಂತರಾದ್ರೆ ಅವ್ರು ಗೆದ್ದಾಗ ಅವ್ರು ಏನ್ ಹೇಳಿದ್ರು, ನಾನು ಸರ್ಕಾರ ಅದಲ್ಲ, ಅವ್ರು ನಾನು ಸರ್ಕಾರ ಮಾಡಲ್ಲ ಮತ್ತೆ ಬೇರೆಯವ್ರಿಗೂ ಸಪೋರ್ಟ್ ಮಾಡಲ್ಲ ಅಂದ್ರು. ಅದು ವಿಚಿತ್ರ. ಅದು ನೀವು ಬೇರೆಯವ್ರಿಗೂ ಸಪೋರ್ಟ್ ಮಾಡಲ್ಲ, ನಾನು ಮಾಡಲ್ಲ, ಬೇರೆ ಯಾರಾದ್ರೂ ಮಾಡೋದು ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳ್ಬೋದಾಯ್ತು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳ್ಬೋದಾಯ್ತು. ಮತ್ತೆ ಆಯ್ತು, ಕಾಂಗ್ರೆಸ್ ಕೊಟ್ಟರು, ಇವ್ರು ಮಾಡ್ಬೋದಾಯ್ತು. ಅವ್ರಾಗವ್ರು ಏನ್ ತಿಳ್ಕೊಂಡ್ರು, ಮತ್ತೆ ಡಿಸಾಲ್ವ್ ಮಾಡ್ಬಿಟ್ಟು ನಾನು ಬಂದ್ಬಿಡ್ತೀನಿ ಅಂತ ಹೋದ್ರು. ಡಿಸಾಲ್ವ್ ಮಾಡಕ್ಕೆ ಅವ್ರಿಗೆ ಆ ಒಂದು ತಪ್ಪಿನ ಅರಿವಾಗಿದೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇಲ್ಲ ಸರ್, ಈಗ ಎಲ್ಲರ ಪ್ರಶ್ನೆ ಏನು, ಯಾಕೆ ಈ ಸ್ಟೆಪ್ ತೆಗೆದುಕೊಂಡಿದ್ದಾರೆ, ಏನಿದೆ ಅವರ ಒಂದು ಹಿಡನ್ ಅಜೆಂಡಾ? ಡೆಲ್ಲಿ ಚುನಾವಣೆ ನಡೆಯುತ್ತೆ, ಅಲ್ಲಿ ಮತ್ತೆ ಒಂದು ಕಾರ್ಯತಂತ್ರವನ್ನ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ. ಒಂದೇ ಒಂದು ಸ್ಮಾಲ್ ಸಾರಿ, ಮೊನ್ನೆ ಒಂದು ಸಮೀಕ್ಷೆ ಮಾಡಿದ್ದಾರೆ. ಅಕಸ್ಮಾತ್ ಈಗ ಡೆಲ್ಲಿ ಚುನಾವಣೆ ನಡೆದ್ರೆ ಆಪ್ಗೆ ಎಷ್ಟು ಬರಬಹುದು ಅಂತ, 6ರಿಂದ 8 ಸ್ಥಾನ ಬರಬಹುದು ಅಂತ ಹೇಳಿದ್ದಾರೆ. ಸೊ ಇದು ಅವ್ರಿಗೆ ಬಹಳ, ಅಲ್ಲಿರೋ ಎಲ್ರಿಗೂ, ಯಾಕಂದ್ರೆ ಮೇನ್ ಯಾರು ಪಿಲ್ಲರ್ಸ್ ಇದ್ರೋ ಅವರಷ್ಟು ಬಿಟ್ಟು ಹೋಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಹರೀಶ್ ಅವ್ರು ಹೇಳಿದಾಗೆ ಕಿರಣ್ ಬೇಡಿಯವರು ಇರ್ಬೋದು, ಇನ್ನೊಬ್ರು ಅವ್ರ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಇಬ್ಬರು ಫೌಂಡರ್ ಬಿಟ್ಟು ಹೋಗಿದ್ದಾರೆ. ಸೊ ಈ ಒಂದು ಇದು ಅವರಿಗೆ ಬಹಳ ಶಾಕಿಂಗ್ ನ್ಯೂಸ್ ಅದು. ಯಾಕಂದ್ರೆ ಅಷ್ಟು ಪಾಪ್ಯುಲಾರಿಟಿ ಇದ್ದು ಸಡನ್ ಆಗಿ ಅಲ್ಲಿಗೆ ಬಂತಲ್ಲ. ಸೊ ಈಗ ಮುಂದೆ ಏನು ಮಾಡಬೇಕು, ಯಾವುದಾದ್ರೂ ಒಂದು ಈ ಥರದ್ದು ಮಾಡಿನೇ ನಾನು ಅಧಿಕಾರಕ್ಕೆ ಬರಬೇಕು ಅನ್ನೋದು, ಅದನ್ನ ಹೇಳಕ್ ಹೊರಟಿ ಸರ್. ಅವರ ವಾದನೂ ಹಂಗೆ, ತಾನು ಮಾಡಿದ್ದೇ ಕರೆಕ್ಟು ಅನ್ನೋ ವಿಷಯಗಳು ಹೇಳಿದ್ರು. ನಾನು ಒಂದೆರಡಕ್ಕೂ ಹೇಳಿ ಸರ್, ಹೇಳಿ. ಒಂದು, ಈಗ ನ್ಯಾಷನಲ್ ಲೆವೆಲಲ್ಲಿ ಬರೀ 4 ಸೀಟ್ ಬಂತು ಅಂತ ಹೇಳಿದರು, ಪಂಜಾಬಲ್ಲಿ ಮಾತ್ರ. 1984ನೇ ಇಸ್ವಿಯಲ್ಲಿ BJPಗೆ ಬಂದದ್ದು 2 ಸೀಟ್ಸು. 30 ವರ್ಷ ಆದ ನಂತರ ಸಿಂಪಲ್ ಮೆಜಾರಿಟಿ ಬಂದಿದೆ. ನಮ್ಮ ದೇಶದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಮೆಚ್ಯೂರ್ ಆಗ ಟೈಮ್ ಸ್ಕೇಲ್ ಅದು. ಸೊ ಆ ದೃಷ್ಟಿಯಿಂದ ಆಮ್ ಆದ್ಮಿ ಪಾರ್ಟಿ ಮುಂದಿನ ದಿನಗಳು ಭವಿಷ್ಯ ಚೆನ್ನಾಗಿದೆ ಅಂತಾನೆ ಆಮ್ ಆದ್ಮಿ ಪಕ್ಷದ ಈ ವಿಚಾರ. ಈಗ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಡೆಲ್ಲಿ ಬಗ್ಗೆನೂ ಹೇಳ್ಬಿಡ್ತೀನಿ. ಡೆಲ್ಲಿಯಲ್ಲಿ ಈ ಲೋಕಸಭಾ ಚುನಾವಣೆ ಆದ ನಂತರ ಎಷ್ಟು ವೋಟ್ ಶೇರ್ ಎಷ್ಟಿದೆ ಅಂತ ನೋಡಿದ್ರು. ವೋಟ್ ಶೇರ್ ಬೈ 2% ಇನ್ಕ್ರೀಸ್ ಆಗಿದೆ ಅಸೆಂಬ್ಲಿಗಿಂತ. ಸೊ ಅಸೆಂಬ್ಲಿನೇ ಬೇರೆ, ವೋಟ್ ಶೇರ್ ನಾನು ಹೇಳ್ತಿರೋದು. ನಮ್ಮಲ್ಲಿ ಫಸ್ಟ್ ಪಾಸ್ ದ ಪೋಸ್ಟ್ ಇರೋದ್ರಿಂದ ಅದಕ್ಕೆಲ್ಲ ಪ್ರಶ್ನೆ ಬರುತ್ತೆ. ಈಗ ಅಸೆಂಬ್ಲಿಗೂ ಇದಕ್ಕೂ ಕಾರಣ ಈಗ ಮೋದಿ ಅವರಿಗೆ ಇರೋ ಬೆಂಬಲ ತಗೊಂಡ್ರೆ 69% ಜನ ಮೋದಿಗೆ ವೋಟ್ ಮಾಡಿಲ್ಲ, ಆದ್ರೆ ಅವರಿಗೆ ಸಿಂಪಲ್ ಮೆಜಾರಿಟಿ ಇದೆ. ಸರ್ ಈಗ ಅಲ್ಲ ಅರವಿಂದ್ ಫಸ್ಟ್ ಪಾಸ್ ದ ಪೋಸ್ಟ್ ಇನ ಪರಿಣಾಮ ಅಲ್ಲ ಸರ್. ಈಗ ಅರವಿಂದ್ ಕೇಜ್ರಿವಾಲ್ ಅವರು ನಾನ್ ಮಾಡಿದ್ದೆ ಕರೆಕ್ಟು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಮಾತು. ಅವ್ರು ಬರೀ ಅವ್ರು ಕೊಟ್ಟಂತ ಜವಾಬ್ದಾರಿ ನಿರ್ವಹಿಸಲ್ಲ, ಸರಿಯಾಗಿ ನುಣಿಸ್ಕೊಳ್ತಾರೆ, ಆಮೇಲೆ ಗಿಮಿಕ್ಗಳನ್ನ ಮಾಡ್ತಾರೆ. ಅಲ್ಲ, ಅದನ್ನ ಚರ್ಚೆ ಮಾಡ್ಬೋದು, ಸಮಯ ಇದ್ರೆ 49 ದಿನದ ಬಗ್ಗೆನೇ ಚರ್ಚೆ ಮಾಡ್ಬೋದು. ಅದು ಅವಕಾಶ ಸಿಕ್ಕುವಾಗ ಇನ್ನೊಂದ್ಸತಿ ಕರೀರಿ, ಇನ್ನೊಂದ್ಸತಿ ಕರೀರಿ. ಸರ್ ಫೈನಲ್ ವರ್ಡ್ ಸರ್. ಏನಿಲ್ಲ, ಇದು ನಡ್ಕೊಂಡು ಹೋಗ್ತದೆ, ನಾಳೆ ಬಂದು ಸಾರಿ ಅಂದ್ಬಿಟ್ಟು ಮುಗಿಸ್ಬಿಡ್ತಾರೆ. ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಲ್ಲ, ನನಗನ್ನಿಸ್ತದೆ ಈಗ ಬಿಜೆಪಿ ಅವರು ಈಗ ಅವ್ರು ಏನು ಗೆದ್ದಿಲ್ಲ, ಡೆಲ್ಲಿಯಲ್ಲಿ ಗೆಲ್ಲಲ್ಲ ಅನ್ನೋದು ಅದೆಲ್ಲ ಹೇಳಲಿಕ್ಕಾಗಲ್ಲ. ಸರ್ವೆ ಅದೆಲ್ಲ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ
ಈಗ ಒಂದು ಬಾಬು ಮೇಥ್ಯೂ ಸರ್ ಹೇಳಿದಾಗೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಅಂದರೆ ಅವ್ರ ಓಟು ಅಷ್ಟೇ ಇದೆ ಈಗ. ಆದರೆ ಅಸೆಂಬ್ಲಿನೇ ಬೇರೆ, ಲೋಕಸಭಾನೇ ಬೇರೆ, ಚುನಾವಣೆ ಬೇರೆ ಆಗಿರ್ಬೋದು. ಅಸೆಂಬ್ಲಿಯಲ್ಲಿ ಏನಾಗುತ್ತೆ ಅಂತ ಮೊದಲು ಹೇಳಲಿಕ್ಕಾಗಲ್ಲ. ಆದರೆ ಇವರು ಕೇಜ್ರಿವಾಲ್ ಅವ್ರು ಸುಮ್ಮನೆ ಸಂಘಟನೆ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಅವ್ರಿಗೆ ಜನನೂ ಮೆಚ್ಚಿದ್ರು, ವೋಟ್ ಕೊಟ್ಟಿದ್ದಾರೆ. ಆದರೆ ಇವೆಲ್ಲ ಮಾಡೋದಕ್ಕೆ ಬದಲು ಈಗ ಜನನೇ ಬೇಸರ ಆಗ್ಬಿಟ್ರು, ಅವ್ರ ಪಕ್ಷದವರು ಬೇಸರ ಆದರು. ಈಗ ಮೀಡಿಯಾ ಎಷ್ಟು ಅವ್ರಿಗೆ ಕೊಡ್ತು ಅಂದರೆ ಮೀಡಿಯಾನು ಬೈದ್ರು ಅವರು. ಸೊ ಹಾಗಾಗಿ ಪ್ರತಿಯೊಬ್ಬರು ಅದು ಯಾಕೆ ಗೊತ್ತಿಲ್ಲ, ಅವರು ಬಹಳ ಉದ್ದಟತನದಿಂದ ಅವರೇ ಹಾಳು ಮಾಡ್ತಾರೆ. ಏನಾದರೂ ತಪ್ಪನ್ನು ಅರಿತು ನಡೀತಾರಾ ಅಂತ. ಸರ್ ಶಾರ್ಟ್ ಆಗಿ, ಒಳ್ಳೆ ಲೀಡರ್ಗೆ ಒಂದು ತಾಳ್ಮೆ ಬೇಕು. ಮೋದಿಯವ್ರ ಥರ ತಾಳ್ಮೆ ತಗೊಂಡು ಬರ್ಬೇಕು. ನಾನು ಮೋದಿ ಅಂದರೆ ಮೋದಿಯವರೊಬ್ಬರೇ ಅಂತಲ್ಲ, ಸುಮಾರು ಲೀಡರ್ಸ್ಗಳಿದ್ದಾರೆ. ರಾಜಕೀಯವಾಗಿ ಮುಂದೆ ಬರಬೇಕು ಅಂದಾಗ ಪೇಷನ್ಸ್ ಇರಬೇಕು. ಈ ಮನುಷ್ಯನಿಗೆ ಪೇಷನ್ಸ್ ಇಲ್ಲ. ನಿರ್ದಿಷ್ಟವಾದ ತತ್ವ ಸಿದ್ಧಾಂತಗಳ ಮೇಲೆ ರಾಜಕೀಯ ಪಕ್ಷ ಆಗಿಲ್ಲ ಇದು. ಸೊ ಇವೆಲ್ಲ ನೋಡಿದ್ರ ಮೇಲೆ ಒಂದು ಸುಳ್ಳು ಒಂದು ಪ್ರಾಮಿಸ್ ಮೇಲೆ ಬರಬೇಕು ಅಂತ ಏನು ಕೊಟ್ಟು ಬಂದರು. ಈಗ ಇವ್ರು ಅದನ್ನೇ ಮಾತಾಡಿದ್ದೀವಿ. ಸೊ ಇನ್ನಾದರೂ ಇದನ್ನು ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡಿ ಜನಗಳಿಗೆ ನಿಜವಾಗ್ಲೂ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಅವರು ರಾಜಕಾರಣ ಮಾಡಲಿ ಅನ್ನೋದು ನನ್ನ ಉದ್ದೇಶ. ವಿನೋದ್, ಇದು ಕೆಲವು ರೌಡಿಗಳು ಅವ್ರಿಗೆ ಜೀವ ಭಯದಾಗ ಜೈಲಲ್ಲಿ ಹೋಗಿ ಕೂತ್ಕೊಳ್ತಾರೆ ಯಾವುದೊಂದು ಕೇಸಲ್ಲಿ. ಕೆಲವರು ಸಾಲಗಾರರ ಬಾಧೆ ಜಾಸ್ತಿ ಆದಾಗ ಜೈಲಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇವ್ರು ಯಾಕೆ ಜೈಲಲ್ಲಿ ಕೂತಿದ್ದಾರೆ ಅಂತ ನಾವು ಕಾದು ನೋಡ್ಬೇಕಷ್ಟೇ. ಜನರಲಿ ಇಷ್ಟೊತ್ತು ಕೂಡ ತಾವೆಲ್ಲ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಕೇಜ್ರಿವಾಲ್ಗೊಂದು ಕಾನೂನು ವಿಶೇಷ ಕಾರ್ಯಕ್ರಮ. ನಮಸ್ಕಾರ. ಇವರು ಆಭಾ. ಇವರ ಲೈಫ್ ನಲ್ಲಿ ಹೊಸ ಸೀಕ್ರೆಟ್ ಒಂದಿದೆ. ಅವರ ಬೆಸ್ಟ್ ಫ್ರೆಂಡ್ಗೆ ಆ ಸೀಕ್ರೆಟ್ ಅನ್ನು ಪತ್ತೆ ಮಾಡೋಕಾಗುತ್ತಾ? ಆಭಾಗೇನು ಲವ್ವಾ?